ಎಲ್ಲರಿಗೂ ನಮಸ್ಕಾರ. ಕೆಂಪ್ ಚಾಯ್ಗೆ ನಾನು ಛಾಯಾ ನಿಮ್ದನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಆದರೆ ಈಗ ಲಾಕ್ಡೌನ್ ಆಗಿದೆ, ಯಾವುದೋ ಕ್ಲಾಸಸ್ ನಡೀತಾ ಇಲ್ಲ, ಎಲ್ಲ ಪೋರ್ಷನ್ಸ್ ಎಲ್ಲ ಮುಗಿಸ್ಬಿಟ್ಟಿದ್ದಾರೆ, ಎಕ್ಸಾಮ್ ಇದೆಯಾ ಇಲ್ವಾ ಕನ್ಫ್ಯೂಷನಲ್ಲಿದ್ದೀರಾ. ಸೊ ಹಾಗಾಗಿ ಕೆಸೆಟ್ಟು ಮತ್ತು ನೆಟ್ ಆಸ್ಪರೆಂಟ್ಸು ಅಥವಾ ಆ ಸ್ಟೂಡೆಂಟ್ಸು ನಮಗೆ ಅದ್ರ ಬಗ್ಗೆ ಒಂದಿಷ್ಟು ವೀಡಿಯೋ ಮಾಡಿಕೊಡಿ ಮೇಡಮ್ ಅಂತ ಕೇಳಿದ್ರು ಅಂತ ಈಗ ಆ ಥರ ವೀಡಿಯೋಸ್ನ ಮಾಡ್ತಾ ಇದ್ದೀನಿ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಕೆಸೆಟ್ಟು ಅಥವಾ ನೆಟ್ಟಲ್ಲಿ ನಿಮಗೆ 10 ಚಾಪ್ಟರ್ಸ್ ಇರುತ್ತೆ. ಎಲ್ಲ ಚಾಪ್ಟರ್ಸಲ್ಲೂ ಈಕ್ವಲ್ ವೇಟೇಜ್ ಇರುತ್ತೆ. ಸೊ ಒಂದೊಂದು ಚಾಪ್ಟ್ರಲ್ಲಿ ನಿಮಗೆ 6 ಕ್ವಶನ್ಸ್ ಕೊಡ್ತಾರೆ. ಸೊ 60 ಕ್ವಶನ್ಸ್ ಇರುತ್ತೆ. ಸೊ ಹಾಗಾಗಿ ನೀವು ಎಲ್ಲದ್ರ ಮೇಲೂ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ಆಲ್ 10 ಚಾಪ್ಟರ್ಸ್ ಮೇಲೂ ವೀಡಿಯೋಸ್ನ ಮಾಡಿದ್ದೀನಿ. ಇಫ್ ಯು ಗೋ ಟು ಪ್ಲೇಲಿಸ್ಟ್ಗೆ ಹೋದರೆ ನಿಮಗೆ ಎಲ್ಲ ಇನ್ಫಾರ್ಮೇಷನ್ಸು ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ನೀವು ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವತ್ತು ನಾನು ಕಮ್ಯುನಿಕೇಷನ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಹೇಳ್ತಾ ಇದ್ದೀನಿ. ಇದಕ್ಕಿಂತ ಹಿಂದಿನ ವೀಡಿಯೋದಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ಕಮ್ಯುನಿಕೇಷನ್ ಕ್ರ್ಯಾಶ್ ಕೋರ್ಸ್ ಅಂತ ಮಾಡಿದ್ದೀನಿ. ಅದರಲ್ಲಿ ಏನೇನು ಓದಬೇಕು, ನೀವು ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು, ಇದುವರೆಗೂ ಯಾವ ಥರ ಕ್ವಶನ್ಸ್ ಕೇಳಿದ್ದಾರೆ ಆ ಟಾಪಿಕ್ಸಲ್ಲಿ, ಅದ್ರ ಬಗ್ಗೆ ಎಲ್ಲ ಹೇಳಿದ್ದೀನಿ. ಇವತ್ತು ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಂಪ್ ಛಾಯಾ. ನನ್ನ ಚಾನಲ್ನ ಶೇರ್ ಮಾಡಿ. ನಾನು ಮುಂಚೆನೇ ಹೇಳಿದಾಗೆ ನಿಮಗೆ 10 ಚಾಪ್ಟರ್ಸ್ ಇರುತ್ತೆ. ಟೀಚಿಂಗ್ ಆಪ್ಟಿಟ್ಯೂಡ್, ರಿಸರ್ಚ್ ಆಪ್ಟಿಟ್ಯೂಡ್, ರೀಡಿಂಗ್ ಕಾಂಪ್ರಿಹೆನ್ಸಿವ್, ಕಮ್ಯುನಿಕೇಷನ್, ರೀಸನಿಂಗ್, ಅಗೇನ್ ಮ್ಯಾಥಮೆಟಿಕಲ್ ಆ್ಯಂಡ್ ಲಾಜಿಕಲ್, ಡೇಟಾ ಇಂಟರ್ಪ್ರಿಟೇಷನ್, ICT, ಪೀಪಲ್ ಆ್ಯಂಡ್ ಎನ್ವೈರನ್ಮೆಂಟ್, ಹೈಯರ್ ಎಜುಕೇಷನ್. ಆಲ್ಮೋಸ್ಟ್ ಎಲ್ಲ ಚಾಪ್ಟರ್ಸ್ ಮೇಲೂ ನಾನು ವೀಡಿಯೋಸ್ನ ಇನ್ ಡೀಟೇಲಾಗಿ ಮಾಡಿದ್ದೀನಿ ಮತ್ತು ಈಗ ಎಲಾಬ್ರೇಟೆಡ್ ಆಗಿ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನೀವು ಅದನ್ನೆಲ್ಲ ನಾನು ನೋಡಿಕೊಂಡ್ರೆ ಸೊ ನಿಮಗೆ ರೆಡಿಮೇಡ್ ಕ್ವಶನ್ಸ್ ಸಿಗುತ್ತೆ, ಅಥವಾ ನೀವು ಅದನ್ನು ನೋಟ್ಸ್ ಮಾಡಿ ಇಟ್ಕೊಂಡ್ರೆ, ಬರೆದಿಟ್ಕೊಂಡ್ರೆ ಎಕ್ಸಾಮಿನ ದಿವಸ ತಿರ್ಗಿ ಹಾಕ್ಕೊಂಡು ಹೋಗೋದಕ್ಕೆ ಈಸಿ ಆಗುತ್ತೆ. ಸೊ ಅಗೇನ್ ಈ ಕಮ್ಯುನಿಕೇಷನಲ್ಲಿ ನೀವು ಏನೇನು ಕಾನ್ಸಂಟ್ರೇಟ್ ಮಾಡಬೇಕು, ಇದುವರೆಗೂ 2001 2018 ತನಕ ನಾನು ಕ್ವಶನ್ ಪೇಪರ್ ಕೆಸೆಟ್ಟು ಅಥವಾ ನೆಟ್ ನೋಡಿದಾಗ ಅವ್ರು ಏನು ಕೇಳಿದ್ದಾರೆ ಅಂದರೆ ಕಮ್ಯುನಿಕೇಷನ್, ಅದ್ರ ಮೀನಿಂಗ್ ಏನು, ಅದ್ರ ಡೆಫಿನೇಷನ್ ಏನು, ಅದ್ರ ಬಗ್ಗೆ ಬೇರೆಯವರು ಯಾವ ರೀತಿ ಹೇಳಿದ್ದಾರೆ ಅದನ್ನು ತಿಳ್ಕೊಬೇಕಾಗತ್ತೆ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಮ್ಯುನಿಕೇಷನ್, ಅದು ಹೇಗಿದೆ, ಅದರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಅದರದ್ದು ನೇಚರ್ ಏನು ಅಂತ ಅದ್ರ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. ಪ್ರೋಸೆಸ್ ಆಫ್ ಕಮ್ಯುನಿಕೇಷನ್, ಆ ಪ್ರೋಸೆಸ್ ಏನಾಗುತ್ತೆ, ಯಾರು ಸೆಂಡರ್ ಇದ್ದಾರೆ, ಎನ್ಕೋಡರ್ ಅಂದ್ರೇನು, ಕೋಡರ್ ಅಂದ್ರೇನು, ಫೀಡ್ಬ್ಯಾಕ್ ಅಂದ್ರೇನು, ನಾಯ್ಸ್ ಅಂದ್ರೇನು, ಇದನ್ನೆಲ್ಲ ತಿಳ್ಕೊಬೇಕಾಗತ್ತೆ. ನೆಕ್ಸ್ಟ್ ನೇಚರ್ ಆಫ್ ಕಮ್ಯುನಿಕೇಷನ್, ಟೈಪ್ಸ್ ಆಫ್ ಕಮ್ಯುನಿಕೇಷನ್, ಬ್ಯಾರಿಯರ್ಸ್ ಇನ್ ಕಮ್ಯುನಿಕೇಷನ್. ಕೆಲಸ ಏನಾಗುತ್ತೆ ಅಂದರೆ ಎಫೆಕ್ಟಿವ್ ಕಮ್ಯುನಿಕೇಷನ್ ಆಗಲ್ಲ, ದೇರ್ ವಿಲ್ ಬಿ ಲಾಟ್ ಆಫ್ ಹರ್ಡಲ್ಸ್. ಅದು ಏನಕ್ಕೆ, ವಾಟ್ ಆರ್ ದೋಸ್ ಬ್ಯಾರಿಯರ್ಸ್, ಅದನ್ನು ತಿಳ್ಕೊಳ್ಳೋದು. ಅಗೇನ್ ಎಲ್ಲದಕ್ಕಿಂತ ನಾವು ಬಿಕಾಸ್ ನಾವು ನೆಟ್ಟು ಅಥವಾ ಕೆಸೆಟ್ನ ತೊಗೊಳ್ತಾ ಇದ್ದೀವಿ ಅಂತಂದರೆ ಸೊ ಒನ್ ಆರ್ ದಿ ಅದರ್ ದೇ ವಿಲ್ ಬಿಕಮ್ ಟೀಚರ್ಸ್. ಸೊ ಹೌ ವಿ ಆರ್ ಗೋಯಿಂಗ್ ಟು ಹ್ಯಾಂಡಲ್ ದಿ ಕ್ಲಾಸ್ ರೂಮ್ ಸಿಚುಯೇಷನ್, ಹೌ ಐ ಆಮ್ ಗೋಯಿಂಗ್ ಟು ಮ್ಯಾನೇಜ್ ದ ಕಮ್ಯುನಿಕೇಷನ್ ಇನ್ಸೈಡ್ ದಿ ಕ್ಲಾಸ್ ರೂಮ್, ಅದ್ರ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ. 7 C's ಆಫ್ ಕಮ್ಯುನಿಕೇಷನ್. ಸೊ ನಿಮಗೆ ಇನ್ ಆರ್ಡರ್ ಟು ಮೇಕ್ ದಿ ಎಫೆಕ್ಟಿವ್ ಕಮ್ಯುನಿಕೇಷನ್ ದೇರ್ ಆರ್ 7 C's, ಅದ್ರ ಬಗ್ಗೆ ಕ್ವಶನ್ಸ್ನ ಕೇಳ್ತಾ ಹೋಗ್ತಾರೆ. ಸೊ ನೀವು ಇಷ್ಟು ಕಾನ್ಸಂಟ್ರೇಟ್ ಮಾಡಿಕೊಂಡ್ರೆ ಕಮ್ಯುನಿಕೇಷನ್ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಏಕೆ ಈ ಕಮ್ಯುನಿಕೇಷನ್ ಇದೆಯಲ್ಲ, ಇಟ್ಸ್ ಎ ಕಾಮನ್ ಸೆನ್ಸ್ ಕ್ವಶನ್ಸ್ ಇರುತ್ತೆ. ಯಾಕೆಂದರೆ ನೀವು ಪ್ಯಾಟರ್ನ ನೋಡಿದ್ರೆ ಲಾಜಿಕಲ್ ಇರ್ಬೋದು, ಡೇಟಾ ಇಂಟರ್ಪ್ರಿಟೇಷನ್ ಇರ್ಬೋದು, ಅಥವಾ ರೀಡಿಂಗ್ ಕಾಂಪ್ರಿಹೆನ್ಷನ್ ಇರ್ಬೋದು, ಅದೆಲ್ಲ ತುಂಬ ಟೈಮ್ ಕನ್ಸ್ಯೂಮಿಂಗ್ ಇರುತ್ತೆ. ನೀವು ಓದಿ ಅಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ಆದರೆ ಈ ಕಮ್ಯುನಿಕೇಷನ್ ಇರ್ಬೋದು, ಅಥವಾ ರಿಸರ್ಚ್ ಮೆಥಡಾಲಜಿ ಇರ್ಬೋದು, ICT ಇರ್ಬೋದು, ಇಲ್ಲ ಪೀಪಲ್ ಆ್ಯಂಡ್ ಎನ್ವೈರ್ಮೆಂಟ್ ಇರ್ಬೋದು, ಹೈಯರ್ ಎಜುಕೇಷನ್ ಇರ್ಬೋದು, ಇದೆಲ್ಲ ಹೇಗಾಗುತ್ತೆ ಅಂತಂದರೆ ನಿಮಗೆ ಜಾಸ್ತಿ ಟೈಮ್ ಕನ್ಸ್ಯೂಮಿಂಗ್ ಇಲ್ಲ. ಅದು ಓದಿದರೆ ಗೊತ್ತಿಲ್ಲ, ಇಮಿಡಿಯೇಟ್ಲಿ ಗೊತ್ತಾಗುತ್ತೆ. ಸೊ ಯು ಕ್ಯಾನ್ ಮೇಕ್ ಎ ಟೈಮ್ ಮ್ಯಾನೇಜ್ಮೆಂಟ್ ವಿತಿನ್ ದಿ ಎಕ್ಸಾಮಿನೇಷನ್ ಹಾಲಲ್ಲಿ ಕೂತಾಗ. ಆನ್ಲೈನ್ ಇರುತ್ತೆ, ಕಂಪ್ಯೂಟ್ರಲ್ಲಿ ನಿಮಗೆ ಹ್ಯಾಂಡಲ್ ಮಾಡೋದು ಗೊತ್ತಿರುತ್ತೆ. ಸೊ ಮತ್ತೆ ಪಾಪಪ್ ಆಗ್ತಾ ಇರುತ್ತೆ, ಆಗಿರೋದು ಅದೆಲ್ಲ ನೀವು ನೋಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ಈ ಥರ ಕ್ವಶನ್ಸು ನೀವು ಮುಂಚೆನೇ ಓದಿದ್ರೆ, ಮೆಂಟಲಿ ಪ್ರಿಪೇರ್ ಆಗಿದ್ದರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಕಮ್ಯುನಿಕೇಷನ್ ಅಂದರೆ ಏನು, ಅದರ ಡೆಫಿನೇಷನ್ ಬಗ್ಗೆ ಕೇಳ್ತಾರೆ. ಇದ್ರ ಬಗ್ಗೆ ತುಂಬ ಕ್ವಶನ್ಸ್ ಕೇಳಿದ್ದಾರೆ ಬಿಗಿನಿಂಗಲ್ಲಿ. 2001 ಆವಾಗೆಲ್ಲ ತುಂಬ ಕ್ವಶನ್ಸ್ ಕೇಳಿದ್ದಾರೆ. ಕಮ್ಯುನಿಕೇಷನ್ ಇಸ್ ಅ ಲ್ಯಾಟಿನ್ ವರ್ಡ್ ವಿಚ್ ಮೀನ್ಸ್ ಕಮ್ಯುನಿಕೇರ್ ಅಂತ, ವಿಚ್ ಮೀನ್ಸ್ ಶೇರ್ ಅಂತ. ಲ್ಯಾಟಿನ್ ವರ್ಡ್ ಅದು, ಕಮ್ಯುನಿಕೇರಿಂದ ಬಂದಿರೋವಂಥದ್ದು ಕಮ್ಯುನಿಕೇಷನು. ಅದ್ರ ಮೀನಿಂಗ್ ಏನು ಅಂದರೆ ಟು ಶೇರ್. ಅಗೇನ್ ಕಮ್ಯುನಿಕೇಷನ್ ಇಸ್ ಅ ಪ್ರೋಸೆಸ್ ಆಫ್ ಪಾಸಿಂಗ್ ದಿ ಇನ್ಫಾರ್ಮೇಷನ್ from one person and another person, thereby they can understand what is been communicated between those two ಅಂತ. ಅದಕ್ಕೆ ಕಮ್ಯುನಿಕೇಷನ್ ಅಂತ ಹೇಳ್ತಾರೆ. ಡಿಕ್ಷನರಿ ಮೀನಿಂಗ್ನ ತೊಗೊಂಡ್ರೆ ದ ಆಕ್ಟಿವಿಟಿ ಆರ್ ದ ಪ್ರೋಸೆಸ್ ಆಫ್ ಎಕ್ಸ್ಪ್ರೆಸಿಂಗ್ ಐಡಿಯಾಸ್ ಆ್ಯಂಡ್ ಫೀಲಿಂಗ್ಸ್ ಆರ್ ಗಿವಿಂಗ್ ಪೀಪಲ್ ಇನ್ಫಾರ್ಮೇಷನ್ ಅದಂತ ಹೇಳುತ್ತೆ. ಆದರೆ ಕಮ್ಯುನಿಕೇಷನ್ ಇವತ್ತೇನು ಹೇಳುತ್ತೆ ಅಂದರೆ ಇಟ್ಸ್ ಬೋತ್ ಡಿಸಿಪ್ಲಿನ್ ಆ್ಯಂಡ್ ಆಲ್ಸೋ ಲಿಬ್ರೇಷನ್. ಸೊ ಅದು ಅಂದರೆ ನಾವು ಏನು ಮಾತಾಡ್ತೀವಿ ಅನ್ನೋದಕ್ಕೆ ಡಿಸಿಪ್ಲಿನ್ಡಾಗಿ ನಾವು ಹೇಳಬೇಕಾಗತ್ತೆ. ಅದೇ ರೀತಿ ನನಗೆ ಏನು ತೋಚುತ್ತೋ ಅದನ್ನೆಲ್ಲ ನಾನು ಹೇಳ್ತಾ ಹೋಗ್ತೀನಿ. ಹಾಗಾಗಿ ಅದು ಲಿಬ್ರೇಷನ್ ಇದೆ. ಅದು ಕರೆಕ್ಟೋ ತಪ್ಪೋ ಸೆಕೆಂಡ್ರಿ, ಬಟ್ ಕಮ್ಯುನಿಕೇಷನ್ ಇವತ್ತು ಏನಾಗಿದೆ ಅಂದರೆ ಡಿಸಿಪ್ಲಿನ್ ಆಗಿದೆ ಮತ್ತು ಲಿಬ್ರೇಷನ್ ಆಗಿದೆ. ಇಟ್ಸ್ ಬೋತ್ ಸೈನ್ಸ್ ಆ್ಯಂಡ್ ಫೀಲಿಂಗ್. ಸೊ ಕೆಲವು ಸಲ ಏನಾಗುತ್ತೆ ಅಂದರೆ ಸಿಸ್ಟಮ್ಯಾಟಿಕ್ ಆಗಿ ಅದಕ್ಕೆ ಒಂದು ರೀತಿ ನೀತಿಗಳಿದೆ, ಅದ್ರ ಪ್ರಕಾರ ಹೇಳ್ತಾ ಇದ್ದಾರೆ, ಮೆಥಡಾಲಜಿ ಇದೆ. ಹಾಗಾಗಿ ಅದನ್ನು ಸೈನ್ಸ್ ಅಂತ ಕರಿತೀನಿ. ಕೆಲವೊಂದು ಸಲ ನನ್ನ ಫೀಲಿಂಗ್, ನನ್ನ ಎಮೋಷನ್ಸ್ ಏನಿದೆಯಲ್ಲ, ದಟ್ ಆಲ್ಸೋ ಐ ಕ್ಯಾನ್ ಟೇಕ್ ಇಟ್ ಔಟ್. ಆ್ಯಂಗರ್ ಇರ್ಬೋದು, ಸ್ಯಾಡ್ನೆಸ್ ಇರ್ಬೋದು, ಹಂಗೆ ಎಲ್ಲ ಫೀಲಿಂಗ್ಸ್ ನಾನು ಇರ್ತಾ ಹೋಗ್ತೀನಿ. ಅದಕ್ಕೂ ನಾನು ಏನಂತ ಕರಿತೀನಿ, ಕಮ್ಯುನಿಕೇಷನ್ ಅಂತ.
ಬೇರೆಯವರು ಬೇರೆ ಥರ ಅದಕ್ಕೆ ಡೆಫಿನೇಷನ್ನ ಕೊಟ್ಟಿದ್ದಾರೆ. ಸೊ ಕಮ್ಯುನಿಕೇಷನ್ ಇಸ್ ಅ ಸಮ್ ಆಫ್ ಆಲ್ ಥಿಂಗ್ಸ್ ಒನ್ ಪರ್ಸನ್ ಡಸ್ when he wants to create understanding in minds of the other. It involves a systematic and continuous process of telling, listening and understanding. ಇದು ಲೆನನ್ ಲೂಯಿಸ್ ಹೇಳಿದ್ದಾನೆ. ಅದೇ ಥರ ಪೀಟರ್ ಲಿಟ್ಲ್ ಏನು ಹೇಳ್ತಾನೆ ಅಂದರೆ, ದ ಕಮ್ಯುನಿಕೇಷನ್ ಇಸ್ ಅ ಪ್ರೋಸೆಸ್ ಬೈ ವಿಚ್ the information is transmitted between the individuals and our organization so that an understanding response result. ಅಂದರೆ ನಾವು ಏನು ಕಮ್ಯುನಿಕೇಟ್ ಮಾಡ್ತೀವಲ್ಲ ಅದು ಈಸಿಯಾಗಿ ನಾನು ಏನು ಕಮ್ಯುನಿಕೇಟ್ ಮಾಡಬೇಕು ಅಂದ್ಕೊಂಡಿರೋದನ್ನ ಎದುರುಗಡೆ ಇರೋರಿಗೆ ಎಕ್ಸಾಕ್ಟ್ಲಿ ಸೇಮ್ ಮ್ಯಾನರಲ್ಲೇ ಕಮ್ಯುನಿಕೇಟ್ ಆದರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಕಮ್ಯುನಿಕೇಷನ್ ಅಂತ ಕರಿತೀವಿ. ಕಮ್ಯುನಿಕೇಷನ್ ಇಸ್ ಅನ್ ಎಕ್ಸ್ಚೇಂಜ್ ಆಫ್ ಫ್ಯಾಕ್ಟ್ಸ್, ಐಡಿಯಾಸ್, ಒಪಿನಿಯನ್ಸ್, ಎಮೋಷನ್ಸ್ ಬೈ 2 or more people. ಜಾರ್ಜ್ ಟೆರಿ ಈ ಥರ ಹೇಳ್ತಾರೆ. ಆ ಥರ ಡೋಂಟು ಏನು ಹೇಳ್ತಾರೆ ಅಂದರೆ, ಕಮ್ಯುನಿಕೇಷನ್ ಹ್ಯಾಸ್ ಬೀನ್ ಡಿಫೈನ್ಡ್ ಆಸ್ ದ ಟ್ರಾನ್ಸ್ಫರ್ ಆಫ್ ಇನ್ಫಾರ್ಮೇಷನ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ವೆದರ್ ನಾಟ್ ಇನ್ ಎಲಿಟ್ಸ್ ಕಾನ್ಫಿಡೆನ್ಸ್. Communication is an exchange of facts, ideas, opinions, emotion by 2 or more people. The two words information and communication are often used interchangeably, but they signify quite different things. Information is giving out, communication is getting through. ಸೊ ಈಗ ನಾವು ಇನ್ಫಾರ್ಮೇಷನ್ ಅಂತಲೂ ಮತ್ತು ಕಮ್ಯುನಿಕೇಷನ್ಗೂ ಕನ್ಫ್ಯೂಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಇನ್ಫಾರ್ಮೇಷನ್ ಅಂದರೆ ಏನು, ಜಸ್ಟ್ ಪಾಸ್ ಇಟ್ ಆನ್, ಆ ಎದುರುಗಡೆ ಅವ್ರಿಗೆ ಕೊಡೋದು, ಅವ್ರಿಗೆ ಬೇಕಾ ಬೇಡವಾ, ಅರ್ಥ ಆಯ್ತಾ ಇಲ್ವಾ ಅದನ್ನು ತಿಳ್ಕೊಳ್ಳೋದು, ಅಂಥದಕ್ಕೆ ಏನಂತ ಕರಿತೀವಿ ಇನ್ಫಾರ್ಮೇಷನ್. ಕಮ್ಯುನಿಕೇಷನ್ ಅಂದರೆ ದೇರ್ ವಿಲ್ ಬಿ ಎಕ್ಸ್ಚೇಂಜ್ ಆಫ್ ಐಡಿಯಾಸ್ ಬಿಟ್ವೀನ್ ದೋಸ್ 2 people. ಯಾರು ಕಮ್ಯುನಿಕೇಟ್ ಮಾಡ್ತಾ ಇದ್ದಾರಲ್ಲ ಅವರಿಬ್ಬರ ಮಧ್ಯೆ ಇರುವಂಥ ರಿಲೇಷನ್ಶಿಪ್ಪು, ಹೌ ದೇ ಅಂಡರ್ಸ್ಟುಡ್ ದಟ್ ಕಾನ್ಸೆಪ್ಟ್ ಆಫ್ ಕಾಂಟೆಕ್ಸ್ಟ್ ಆಫ್ ಒನ್ ಪರ್ಸನ್ ಟು ದಿ ಅನದರ್ ಪರ್ಸನ್, ಅದಕ್ಕೆ ನಾವೇನಂತ ಕರಿತೀವಿ, ಕಮ್ಯುನಿಕೇಷನ್ ಇವಿ. ಸೊ ಹಾಗಾದರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಮ್ಯುನಿಕೇಷನ್ ಏನೇನು, ಮುಂಚೆ ನೀವರೆಲ್ಲ ಹೇಳ್ದಂಗೆ ಅದು ಮಿನಿಮಮ್ 2 or more persons ಬೇಕೇ ಬೇಕು. ಒಬ್ಬರಿಗೆ ಸೆಂಡರ್ ಅಂತ ಹೇಳ್ತಾರೆ, ಇನ್ನೊಬ್ಬರಿಗೆ ರಿಸೀವರ್ ಅಂತ ಹೇಳ್ತಾರೆ. ಅಲ್ಲೇನಾಗಬೇಕು ಅಂದರೆ ಎಕ್ಸ್ಚೇಂಜ್ ಆಫ್ ಐಡಿಯಾಸ್ ಆಗಬೇಕು, ಫೀಲಿಂಗ್ಸ್ ಇರ್ಬೋದು ಅಥವಾ ಏನೋ ಫ್ಯಾಕ್ಟ್ಸ್ ಇರ್ಬೋದು, ಏನೋ ಇನ್ಫಾರ್ಮೇಷನ್ ಇರ್ಬೋದು, ಅದನ್ನು ನಾವು ಎಕ್ಸ್ಚೇಂಜ್ ಮಾಡ್ತೀವಲ್ಲ ಅದು ಕ್ಯಾರೆಕ್ಟರಿಸ್ಟಿಕ್ಸ್. ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಸೊ ನಾನೇನೋ ಒಂದು ಹೇಳ್ತಿರ್ತೀನಿ, ಅವರೇನೋ ಒಂದು ಅರ್ಥ ಮಾಡ್ಕೊಂಡ್ರೆ ಪ್ರಾಬ್ಲಮ್ ಆಗುತ್ತೆ. ರಿಸೀವರು ಮತ್ತು ಸೆಂಡರ್ ಏನಿರ್ತಾರಲ್ಲ ಅವರು ಕಾಂಟೆಕ್ಸ್ನ ಇನ್ ಅ ಸೇಮ್ ಮ್ಯಾನರ್, ಇವನು ಯಾವ ರೀತಿನಲ್ಲಿ ಹೇಳ್ತಾ ಇದ್ದಾನ ಅವ್ನು ಅದೇ ರೀತಿನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಅವ್ರ ಮಧ್ಯೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕಾಗುತ್ತೆ. ಇಟ್ಸ್ ಅ ಕಂಟಿನ್ಯೂಸ್ ಪ್ರೋಸೆಸ್, ಇಟ್ ನೆವರ್ ಸ್ಟಾಪ್. ನಾವು ಹುಟ್ಟಿದಾಗಿಂದ ಸಾಯೋ ತನಕನೂ ಏನಾಗುತ್ತೆ ಅಂದರೆ ನಾವು ಕಮ್ಯುನಿಕೇಟ್ ಮಾಡ್ತಾನೆ ಇರ್ತೀವಿ ಇನ್ ಒನ್ ಆರ್ ದಿ ಅದರ್ ಮಗು ಹುಟ್ಟಿದ ತಕ್ಷಣ ಏನು ಮಾಡುತ್ತೆ, ಅಳೋಕ್ಕೆ ಶುರು ಮಾಡುತ್ತೆ. ಆಮೇಲೆ ಯಾವಾಗ ಹೊಟ್ಟೆ ಹಸುವಾದಾಗ ಅದಕ್ಕಿಂತ ಮಾತಾಡೋಕ್ಕೆ ಬರ್ತಿರಲ್ಲ, ಅದಕ್ಕೆ ಏನು ಮಾಡುತ್ತೆ, ಹೌ ಇಟ್ ಗೋಯಿಂಗ್ ಟು ಕಮ್ಯುನಿಕೇಟ್, ಇಟ್ ಗೋಯಿಂಗ್ ಟು ಕ್ರೈ. ನಾವು ಹೊಟ್ಟೆ ಹಸುವಾಗಿದೆ ಹಾಲು ಕೊಡಿ ಅಂತ ಅದು ಅಳುತ್ತೆ. ಅಥವಾ ಏನೋ ಬಿದ್ದು ಪೆಟ್ಟಾದಾಗ ಅದೇನು ಮಾಡುತ್ತೆ, ಏನೋ ಒಂಥರ ನಾಯ್ಸ್ ಮಾಡುತ್ತೆ. ಸೊ ಅದರಿಂದ ನಮ್ಗೆ ಗೊತ್ತಾಗುತ್ತೆ, ನಾಟ್ ಓನ್ಲಿ ಹ್ಯೂಮನ್ ಬೀಯಿಂಗ್ಸ್, ಈವನ್ ಅನಿಮಲ್ಸ್, ಅವಕ್ಕೇನೋ ನೋವಾಗಿದೆ ಅಥವಾ ಏನೋ ಆಗ್ತಾ ಇದೆ. ಕೆಲವು ಸಲ ಏನು ಹೇಳ್ತಾರೆ ಅಂದರೆ ನೇಚರಲ್ ಕೆಲಾಮಿಟೀಸ್ ಎಲ್ಲ ಆಯಿತು ಅಂದರೆ ಅದಕ್ಕೆ ಮುಂಚೆ ಗೊತ್ತಾಗುತ್ತೆ ಅಂತ. ಸೊ ಅವು ಏನು ಮಾಡ್ತವೆ ಅಂದರೆ ಇನ್ ಒನ್ ಆರ್ ದಿ ಅದರ್ ಫಾರ್ಮ್ ದೇ ಗೋಯಿಂಗ್ ಟು ಎಕ್ಸ್ಪ್ರೆಸ್ ದೇರ್ ಫೀಲಿಂಗ್ಸ್. ಸೊ ಅದನ್ನು ನಾವೇನಂತ ಕರಿಬೋದು, ಕಂಟಿನ್ಯೂಸ್ ಅಂತ ಹೇಳ್ತೀವಿ. ದ ಯೂಸ್ ಆಫ್ ವರ್ಡ್ಸ್ ಆಸ್ ವೆಲ್ ಆಸ್ ಸಿಂಬಲ್ಸ್. ಕೆಲವೊಂದು ಸಲ ವರ್ಡ್ಸ್ನ ಯೂಸ್ ಮಾಡ್ತೀವಿ, ಕೆಲವೊಂದು ಸಲ ಸಿಂಬಲ್ಸಲ್ಲೂ ಓರಲ್ ಇರ್ಬೋದು, ರಿಟಲ್ ಇರ್ಬೋದು, ಸಿಂಬಾಲಿಕ್ ಇರ್ಬೋದು, ಎಲ್ಲ ಮಾಡ್ತಾ ಹೋಗ್ತೀವಿ. ಅದೇ ರೀತಿ ಏನಾಗ್ಬೋದು ಅಂದರೆ ಸೋಷಿಯಲ್ ಪ್ರೋಸೆಸ್ ಅದು. ಸೊ ನಾನು ಒಂದು ಸೋಷಿಯಲಲ್ಲಿ ಅಥವಾ ಸೊಸೈಟಿನಲ್ಲಿ ಇರಬೇಕು ಅಂತಂದರೆ, ಸೊ ವಾಟ್ ಐಡಿಯಾಸ್ ಐ ಹ್ಯಾವ್, ಅಥವಾ ಇನ್ ಆರ್ಡರ್ ಟು ಬೀಯಿಂಗ್ ಎ ಸೋಷಿಯಲ್ ಅನಿಮಲ್ ನಾನು ಏನು ಮಾಡಬೇಕಾಗತ್ತೆ, ಸೋಷಿಯಲ್ ಪ್ರೋಸೆಸ್ಸಲ್ಲಿ ಕಮ್ಯುನಿಕೇಷನ್ ನನಗೆ ಬೇಕೇ ಬೇಕಾಗತ್ತೆ. ಅದೇ ಥರ ಓಮ್ನಿ ಪ್ರೆಸೆಂಟ್ ಎಲ್ಲ ಕಡೆಗಿದೆ. ಇದು ಬಡವರ ಹತ್ರ, ಶ್ರೀಮಂತರ ಹತ್ರ, ಅಥವಾ ಇಂಥ ಕಂಟ್ರಿನಲ್ಲಿ ಅಂಥ ಕಂಟ್ರಿನಲ್ಲಿ ಲ್ಯಾಂಗ್ವೇಜ್ ಮೇ ವೇರಿ, ಬಟ್ ಕಮ್ಯುನಿಕೇಷನ್ ಏನಾಗಿದೆ ಇದ್ದೇ ಇದೆ. ಹಂಗಾಗಿ ಅದು ಯೂನಿವರ್ಸಲ್ ಬೇಕು. ದಟ್ಸ್ ಅ ಬೇಸಿಕ್ ಬಿಹೇವಿಯರ್ ಆಫ್ ದಿ ಹ್ಯೂಮನ್ ಬೀಯಿಂಗ್ಸ್. ಪ್ರೋಸೆಸ್ ಆಫ್ ಕಮ್ಯುನಿಕೇಷನ್ ಹೇಗಿರುತ್ತೆ ಅಂತ ಫಸ್ಟ್ ಏನಾಗಿರಬೇಕು ನನಗೆ ಅಂದರೆ ಕಾಂಟೆಕ್ಸ್ಟ್. ನಾನು ಏನು ಹೇಳ್ತಾ ಇದ್ದೀನಿ, ಯಾಕೆ ಹೇಳ್ತಾ ಇದ್ದೀನಿ. ಕೆಲವು ಸಲ ಕಾಂಟೆಕ್ಸ್ಟ್ ಇಲ್ದಲೇ ಮಾತಾಡ್ತೀವಿ. ಕೆಲವು ಸಲ ಫೋನ್ ಮಾಡಿದಾಗ ಯಾರೋ ನಮ್ಮ ರಿಲೇಟಿವ್ಸ್ಗೋ, ಅಕ್ಕನಿಗೋ, ತಂಗಿಗೋ, ಅಮ್ಮನಿಗೋ ಫೋನ್ ಮಾಡಿದಾಗ ದೇರ್ ಮೇ ನಾಟ್ ಬಿ ಎನಿ ಅಂದರೆ ತಲೆ ಹೋಗುವಂಥ ವಿಚಾರ ಇರಲ್ಲ. ಆದರೂ ಏನು ಮಾಡ್ತೀವಿ, ನಾವು ಕಮ್ಯುನಿಕೇಟ್ ಮಾಡ್ತೀವಿ. ಆದರೆ ಕಮ್ಯುನಿಕೇಷನ್ ಅಂದರೆ ಏನಾಗಿರಬೇಕು, ಫಸ್ಟ್ ನಾನು ಏನು ಹೇಳ್ತಾ ಇದ್ದೀನಿ, ಯಾಕೆ, ಯಾವ ಇನ್ಫಾರ್ಮೇಷನ್ನ ನಾನು ಪಾಸ್ ಆನ್ ಮಾಡಬೇಕು ಅದು ಗೊತ್ತಿರಬೇಕು. ಯಾರು ಪಾಸ್ ಆನ್ ಮಾಡ್ತಾರಲ್ಲ ಅವ್ರಿಗೆ ಸೆಂಡರ್ ಅಂತ ಹೇಳ್ತಾರೆ. ಸೆಂಡರ್ ಏನು ಮಾಡ್ತಾನೆ, ಎನ್ಕೋಡ್ ಮಾಡಿ ಅದನ್ನೇನು ಮಾಡ್ತಾನೆ,
ರಿಸೀವರ್ಗೆ ಕೊಡ್ತಾನೆ. ರಿಸೀವರ್ ಅದನ್ನ ಡಿಕೋಡ್ ಮಾಡಿಕೊಂಡು ಅರ್ಥ ಮಾಡ್ಕೊಳ್ತಾನೆ. ಸೊ ಹೆಂಗೆ ಕಳಿಸ್ತೀವಿ ಅಂದರೆ ಥ್ರೂ ಮೆಸೇಜ್ ಕಳಿಸ್ತೀವಿ. ಅದನ್ನ ಮೆಸೇಜ್ನ ಯಾವುದರಿಂದ ಕಳಿಸ್ತೀವಿ, ಯಾವ ಮೀಡಿಯಮಿಂದ ಕಳಿಸ್ತೀವಿ, ಯಾವ ಚಾನಲಿಂದ ಕಳಿಸ್ತೀವಿ. ಅದಾದಮೇಲೆ ಈಗ ಏನೋ ಅರ್ಥ ಆಗಿದೆಯಾ ಇಲ್ವಾ ಅಂತ ನನಗೆ ಫೀಲಿಂಗ್ಸ್ ಬೇಕು. ಅದ್ರ ಜೊತೆಗೆ ನನಗೆ ಸುತ್ತಮುತ್ತ ಇರುವಂಥ ಎನ್ವೈರ್ಮೆಂಟು ಪ್ಲೇ ಮಾಡ್ತಾ ಇರುತ್ತೆ. ಸೊ ದಿಸ್ ಆರ್ ದಿ ಡಿಫ್ರೆಂಟ್ ಪ್ರೋಸೆಸ್ ಆಫ್ ಕಮ್ಯುನಿಕೇಷನ್. ಈಗ ಒಂದು ತಿಳ್ಕೊಳ್ತಾ ಹೋಗೋಣ. ಸೆಂಡರ್ ಇಸ್ ಅ ಪರ್ಸನ್ ಹೂ ಸೆಂಡ್ಸ್ ದಿ ಮೆಸೇಜ್. ಯಾರು ಮೆಸೇಜ್ ಕಳಿಸ್ತಾನಲ್ಲ ಅವನಿಗೆ ನಾವು ಸೆಂಡರ್ ಅಂತ ಕರಿತೀವಿ. ಇಸ್ ಎ ಕ್ರಿಯೇಟರ್ ಆಫ್ ಎ ಮೆಸೇಜ್ ಏನಾಗಿರ್ಬೋದು, ಥಾಟ್ ಆಗಿರ್ಬೋದು, ಐಡಿಯಾ ಇರ್ಬೋದು, ಸಿಂಬಲ್ ಇರ್ಬೋದು, ಪಿಕ್ಚರ್ ರಿಪೋರ್ಟ್ ಇರ್ಬೋದು, ಆರ್ಡರ್ ಇರ್ಬೋದು, ಕೆಲವು ಸಲ ಮೆಮೋಗ್ ಇರ್ಬೋದು, ಪಾಸ್ಟರ್ಸು, ಗೆಸ್ಟರ್ಸು, ಇವನ್ ಮೊಮೆಂಟರಿ ಸ್ಮೈಲ್, ಅದನ್ನು ನಾವೇನಂತ ಹೇಳ್ತೀವಿ, ಅದು ಫಾರ್ಮ್ ಆಫ್ ಎ ಕಮ್ಯುನಿಕೇಷನ್. ಕಮ್ಯುನಿಕೇಷನಲ್ಲಿ ಏನು ಅಂತಂದರೆ ಬರೀ ನಾವು ಮಾತೇ ಆಡಬೇಕು ಅಂತೇನಿಲ್ಲ. ಈವನ್ ಫೇಶಿಯಲ್ ಎಕ್ಸ್ಪ್ರೆಷನ್ಸ್, ಬಾಡಿ ಲ್ಯಾಂಗ್ವೇಜ್, ಅದನ್ನು ನಾವು ತಗೊಳ್ತೀವಿ. ಯಾರೋ ಒಬ್ರು ಎದುರುಗಡೆ ಕಾಣಿಸ್ತಾರೆ, ಗುಡ್ ಮಾರ್ನಿಂಗ್ ಅಂತ ಹೇಳೋದ್ರ ಬದಲು ಸುಮ್ಮನೆ ಅವ್ರನ್ನ ಮುಖ ನೋಡಿ ನಕ್ಕಿದ್ರು ದಟ್ಸ್ ಆಲ್ಸೋ ಎ ಮೆಸೇಜ್ ದಟ್ ವಿ ಸೆಂಡ್. ಯಾರು ಕಳಿಸ್ತಾನಲ್ಲ ಅವ್ನಿಗೇನಂತ ಕರಿತೀವಿ, ಸೆಂಡರ್ ಅಂತ ಕರಿತೀವಿ. ಅವನೇನು ಕಳಿಸ್ತಾನೆ, ಮೆಸೇಜನ್ನ ಕಳಿಸ್ತಾನೆ. ಆ ಮೆಸೇಜ್ ಏನಿದೆಯಲ್ಲ, ಕನ್ವೇ ದಿ ರಿಸೀವರ್ ಅಂದರೆ ಏನು, ಯಾವ ಇನ್ಫಾರ್ಮೇಷನ್ ನಾನು ಕನ್ವೇ ಮಾಡಬೇಕು ಅಂತಿದ್ದೀನಲ್ಲ ರಿಸೀವರ್ಗೆ, ಅದಕ್ಕೆ ಏನಂತ ಕರಿತೀನಿ ನಾನು, ಮೆಸೇಜ್ ಅಂತ ಕರಿತೀನಿ. ಆ ಡೇಟಾ ನಾನು ಹೆಂಗೆ ಅಂತಂದರೆ ವರ್ಡ್ಸಲ್ಲಿ ಬೇಕಾದ್ರೂ ಮಾಡ್ಬೋದು, ಸ್ಪೀಚ್ ಮಾಡ್ಬೋದು, ರೈಟಪ್ಸ್ ಮಾಡ್ಬೋದು, ಪಿಕ್ಚರ್ ಮಾಡ್ಬೋದು, ಸೈನ್ಸು, ಸಿಂಬಲ್ಸ್, ಯಾವ ರೀತಿನಲ್ಲಿ ನಾನು ಏನು ಮಾಡ್ಬೋದು, ಮೆಸೇಜ್ನ ಕಳಿಸ್ತಾ ಹೋಗ್ತೀನಿ. ಸೊ ಮೆಸೇಜ್ ಕಳಿಸೋದಕ್ಕೆ ನನಗೊಂದು ಮೀಡಿಯಾ ಬೇಕು, ಅಥವಾ ಅದು ಕೆಲವು ಸಲ ಚಾನಲ್ ಅಂತಾರೆ, ಕೆಲವು ಸಲ ಮೀಡಿಯಾ ಅಂತಾರೆ. ಮೀಡಿಯಾ ರೆಫರ್ಸ್ ಟು ಎ ಚಾನಲ್ ಆರ್ ಮೀಡಿಯಮ್ ಥ್ರೂ ವಿಚ್ ಅ ಮೆಸೇಜ್ ಇಸ್ ಟ್ರಾನ್ಸ್ಮಿಟೆಡ್. ಸೊ ಅದು ಯಾವುದೋ ಒಂದು ಮುಖಾಂತರ ಅವ್ರಿಗೆ ತಲುಪಿಸ್ಬೇಕಲ್ಲ, ಬರೆದಿರಬೇಕು, ಅಥವಾ ಓರಲ್ ಇರಬೇಕು, ಕಂಪ್ಯೂಟರ್ ಇರ್ಬೋದು, ಅಥವಾ ಇಮೇಲ್ ಇರ್ಬೋದು, ಫೋನ್ ಮಾಡಿರ್ಬೋದು. ಯಾವುದೋ ಒಂದು ಮೆಸೇಜ್ನ ಏನು ಮಾಡ್ತೀನಿ ನಾನು, ಕಳಿಸೋರ್ಗೆ ಏನಂತಾರೆ, ಸೆಂಡರ್. ಅವನೇನು ಕಳಿಸ್ತಾನೆ, ಏನು ಇನ್ಫಾರ್ಮೇಷನ್ ಪಾಸ್ ಆನ್ ಮಾಡ್ತಾನೆ ಅದಕ್ಕೆ ಮೆಸೇಜ್ ಅಂತಾರೆ. ಯಾವುದ್ರ ಮುಖಾಂತರ ಪಾಸ್ ಮಾಡ್ತಾನೆ ಅದಕ್ಕೆ ಮೀಡಿಯಾ ಅಥವಾ ಚಾನೆಲ್ ಅಂತ ಹೇಳ್ತಾರೆ. ಕಮ್ಯುನಿಕೇಷನ್ ಚಾನಲ್ಸ್ ಯಾವ್ಯಾವ್ದು ಇರ್ಬೋದು ಅಂದರೆ ಫೇಸ್ ಟು ಫೇಸ್ ಕಮ್ಯುನಿಕೇಷನ್, ಇಂಟರ್ವ್ಯೂ ಅಂತ ಹೇಳ್ಬೋದು, ಅಥವಾ ನಾವೇ ಕೂತ್ಕೊಂಡು. ಬ್ರಾಡ್ಕಾಸ್ಟ್ ಮೀಡಿಯಾ, ಸೊ ಯಾವುದೋ ಟಿವಿನಲ್ಲೋ ರೇಡಿಯೋದಲ್ಲೋ ಬ್ರಾಡ್ಕಾಸ್ಟ್ ಆಗ್ತಾ ಇರ್ಬೋದು. ಮೊಬೈಲ್ ಚಾನಲ್ಸ್, ಈಗ ಯೂಟ್ಯೂಬ್ ಇದೆ, ಆಮೇಲೆ ಇನ್ಸ್ಟಾಗ್ರಾಮ್ ಇದೆ, ಆ ಕಡೆಗೆಲ್ಲ ಅಲ್ಲಿ ಮಾಡೋವಂಥದ್ದು. ಅಥವಾ ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ಇರ್ಬೋದು, ಅಂದರೆ ಇಮೇಲ್ ಮಾಡೋವಂಥದ್ದು, ಆ ಥರದ್ದು ಯಾವ್ದಾದ್ರು ಇರುತ್ತಲ್ಲ, ಇನ್ಸ್ಟಾಗ್ರಾಮ್ ಮಾಡೋವಂಥದ್ದು, ಅಂಥದ್ದಕ್ಕೆಲ್ಲ ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್. ರಿಟರ್ನ್ ಕಮ್ಯುನಿಕೇಷನ್ ಏನಿಲ್ಲ ಅಂತಂದರೆ ನಾನು ಬರೆದು ಲೆಟರ್ ಬರಿಬೋದು, ಥರ ಬೇಕಾದ್ರೆ ನಾನು ಮಾಡ್ಬೋದು. ಎನ್ಕೋಡಿಂಗ್ ಅಂತ ಅದನ್ನು ವರ್ಡ್ ಯೂಸ್ ಮಾಡ್ತಾರೆ. ಎನ್ಕೋಡಿಂಗ್ ಇಸ್ ದ ಟ್ರಾನ್ಸ್ಫರ್ಮಿಂಗ್ ದಿ ಮೆಸೇಜ್ ಇಂಟು ಅನ್ ಅಪ್ರೋಪ್ರಿಯೇಟ್ ಮೀಡಿಯಮ್ ವಿಚ್ ಮೇ ಬಿ ವರ್ಬಲ್ ಆರ್ ನಾನ್ ವರ್ಬಲ್ ಡಿಪೆಂಡಿಂಗ್ ಅಪಾನ್ ದಿ ಸಿಚುಯೇಷನ್, ಸ್ಪೇಸ್, ಟೈಮ್, nature of the message to be sent to be intended receiver. The sender encodes the message into series of words, symbols or picture. ಈಗ ನಾನು ಏನೋ ಒಂದು ಇನ್ಫಾರ್ಮೇಷನ್ನ ಕೊಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಆ ಇನ್ಫಾರ್ಮೇಷನ್ ಕೊಡಬೇಕಾದ್ರೆ ನಾನು ಏನು ಮಾಡಬೇಕಾಗತ್ತೆ, ಎನ್ಕೋಡ್ ಮಾಡಬೇಕಾಗತ್ತೆ. ಏನು ಹೇಳ್ತಾ ಇದ್ದೀನಿ, ಯಾವ ಇನ್ಫಾರ್ಮೇಷನ್ನ ಹೇಳ್ತಾ ಇದ್ದೀನಿ, ಯಾವ ಮೀಡಿಯಾ ಮುಖಾಂತರ ಹೇಳಬೇಕು, ಯಾವ ಮೆಸೇಜ್ನ ನಾನು ಹೆಂಗೆ ಕಳಿಸ್ಬೇಕು, ಅದನ್ನು ಏನು ಮಾಡ್ತೀನಿ ನಾನು, ಎನ್ಕೋಡ್ ಮಾಡಿ ಕಳಿಸ್ತೀನಿ. ನನಗೇನೋ ಒಂದು ಐಡಿಯಾ ಇದೆ, ನನ್ನ ಬ್ರೈನಲ್ಲಿದೆ. ಸೊ ಅದನ್ನ ಏನು ಮಾಡಬೇಕು, ನಾನು ಎದುರುಗಡೆ ಇರೋರಿಗೆ ಕಮ್ಯುನಿಕೇಟ್ ಮಾಡಬೇಕು, ಎದುರುಗಡೆ ಇರೋರಿಗೆ ಪಾಸ್ ಆನ್ ಮಾಡಬೇಕು ಮೆಸೇಜ್ನ. ಹೆಂಗೆ ಪಾಸ್ ಆನ್ ಮಾಡ್ತೀನಿ, ಅದನ್ನು ಎನ್ಕೋಡ್ ಮಾಡ್ತೀನಿ. ನನ್ನ ಹತ್ರ ಇರೋವಂಥ ಐಡಿಯಾನ ಏನು ಮಾಡ್ತೀನಿ ನಾನು, ಇನ್ ಎ ಪರ್ಟಿಕ್ಯುಲರ್ ಫಾರ್ಮಲ್ಲ, ವರ್ಬಲ್ ಫಾರ್ಮಲ್ಲ, ಇನ್ಫಾರ್ಮಲ್ ಫಾರ್ಮಲ್ಲೋ ಅಥವಾ ನಾನ್ ವರ್ಬಲ್ ಫಾರ್ಮಲ್ಲೋ ಏನು ಮಾಡ್ತೀನಿ, ಅದನ್ನು ಇನ್ನೊಬ್ಬರಿಗೆ ಹೇಳಕ್ಕೆ ಟ್ರೈ ಮಾಡ್ತೀನಿ. ಅದಕ್ಕೆ ಏನಂತ ಕರಿತೀವಿ, ಎನ್ಕೋಡಿಂಗ್ ಅಂತ ಕರಿತೀವಿ. ಅದು ವರ್ಡ್ಸ್ ಇರ್ಬೋದು, ಸಿಂಬಲ್ಸ್, ಪಿಕ್ಚರ್ಸ್ ಇರ್ಬೋದು, ಏನಾಗಿರ್ಬೋದು. ನಾನು ಈಗ ಕಳಿಸೋದನ್ನ ಏನು ಮಾಡ್ತಾರೆ, ರಿಸೀವರ್ ಏನು ಮಾಡ್ತಾನೆ, ರಿಸೀವ್ ಮಾಡ್ತಾನೆ. ಮೆಸೇಜರ್ ಇದ್ದಾರೆ, ಫಸ್ಟು ಸೆಂಡರ್ ಇದ್ದಾನೆ. ಸೆಂಡರ್ ಏನು ಮಾಡ್ತಾನೆ, ಎನ್ಕೋಡ್ ಮಾಡಿ ಮೆಸೇಜ್ನ ಕಳಿಸ್ತಾನೆ ಥ್ರೂ ಚಾನಲ್. ಅದು ಯಾರಿಗೆ ಹೋಗಿ ತಲುಪುತ್ತೆ, ರಿಸೀವರ್ಗೆ ಹೋಗಿ ತಲುಪುತ್ತೆ. ರಿಸೀವರ್ ಏನು ಮಾಡಬೇಕು, ಅದನ್ನು ರಿಸೀವ್ ಮಾಡ್ಕೋಬೇಕು. ಇಟ್ ವಿಲ್ ಬಿ ಅದರ್ ಎಂಡ್ ಆಫ್ ದಿ ಕಮ್ಯುನಿಕೇಷನ್. ಅವ್ನು ಲಿಸನರ್ ಆಗಿರ್ಬೋದು, ವ್ಯೂಯರ್ ಆಗಿರ್ಬೋದು, ರೀಡರ್ ಆಗಿರ್ಬೋದು, ಯಾವ ಥರ ನಾವು ಕಮ್ಯುನಿಕೇಷನ್ ಯೂಸ್ ಮಾಡ್ತಿದ್ದೀವಿ ಅಂತ ಅದ್ರ ಮೇಲೆ ಇರ್ಬೋದು. ಕೆಲವು ಸಲ ಟಿ ವಿನಲ್ಲಿದ್ದರೆ ವ್ಯೂವರ್ ಇರ್ತಾನೆ, ರೀಡರ್ ಇರ್ಬೋದು. ಪುಸ್ತಕದಲ್ಲಿ ಮುಖಾಂತರ ನಾನು ಬುಕ್ ಬರೆದಿದ್ರೆ ರೀಡರ್ ಆಗಿರ್ಬೋದು. ಅವನೇನು ಮಾಡ್ತಾನೆ, ನಾನು ಕಳಿಸಿರುವಂಥ ಇನ್ಫಾರ್ಮೇಷನ್ನ, ನನ್ನಿರೋವಂಥ ಐಡಿಯಾನ ನಾನು ಏನು ಎನ್ಕೋಡ್ ಮಾಡಿ ಮೆಸೇಜ್ನ ಕಳಿಸಿದ್ದೀನಲ್ಲ ಅದನ್ನು ಅವ್ನು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾನೆ. ಅದಕ್ಕೆ ಆ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಡಿಕೋಡರ್ ಅಂತ ಹೇಳ್ತೀವಿ. ಅದು ಹೋಗುತ್ತೆ ತಲುಪುತ್ತೆ. ಹಿ ನೀಡ್ಸ್ ಟು ಡಿಕೋಡ್ ದಿ ಮೆಸೇಜ್ ಟೆನ್ ಟು ದಿ ಬೆಸ್ಟ್ ಪಾಸಿಬಲ್ ಮ್ಯಾನರ್. ನಾನು ಯಾವ ರೀತಿ ನಾನು ಇಂಟರ್ಪ್ರಿಟ್ ಮಾಡ್ತಾ ಇದ್ದಿಲ್ಲ ಅದೇ ರೀತಿಯಲ್ಲಿ ಅವನೇನು ಮಾಡಬೇಕಾಗತ್ತೆ, ಅದನ್ನು ರಿಸೀವ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಅವನು ಡಿಕೋಡ್ ಮಾಡ್ಕೊಂಡು ಅದನ್ನು ತೊಗೋಬೇಕಾಗುತ್ತೆ. ಡಿಕೋಡಿಂಗ್ ರೆಫರ್ಸ್ ಟು ಇಂಟರ್ಪ್ರಿಟಿಂಗ್ ಆರ್ ಕಾಂಪ್ರಿಹೆನ್ಸಿಂಗ್ ದಿ ಸೆಂಡ್ ಮೆಸೇಜ್. ನಾವೇನೋ ಒಂದು ಮೆಸೇಜ್ ಕಳಿಸಿದ್ದೀವಿ, ಆ ಮೆಸೇಜ್ನ ಅವ್ನು ಯಾವ ರೀತಿ ಅರ್ಥ ಮಾಡ್ಕೊಳ್ತಾನೆ ಅನ್ನೋದ್ರ ಮೇಲೆ. ಅಗೇನ್ ಪಾಸಿಟಿವ್ ಆಗು ಅರ್ಥ ಮಾಡ್ಕೋಬೋದು, ನೆಗೆಟಿವ್ ಆಗು ಅರ್ಥ ಮಾಡ್ಕೋಬೋದು. ಅವ್ನು ಯಾವ ರೀತಿ, ನಾನು ಯಾವ ರೀತಿ ಹೇಳ್ತಾ ಇದ್ದೀನಿ, ಅವ್ನು ಯಾವ ರೀತಿ ತಗೊಳ್ತಾ ಇದ್ದಾನೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಹೇಳ್ತಾ ಇಲ್ಲ, ಒಂದು ಗ್ಲಾಸ್ ಆಫ್ ವಾಟರ್, ಇದು ಗ್ಲಾಸಲ್ಲಿ ಅರ್ಧ ನೀರಿದ್ದಾಗ ನಾನು ಎರಡು ಥರ ನೋಡ್ಬೋದು. ಹಾಫ್ ಗ್ಲಾಸ್ ವಾಟರ್ ಅಂತ ಕನ್ಸಿಡರ್ ಮಾಡ್ಕೋಬೋದು, ಅಥವಾ ಅರ್ಧನೇ ನೀರಿದೆ ಅಂತ ಹೇಳ್ಬೋದು. ಅಂದ್ರೇನು, ಅರ್ಧ ಆದರೂ ಇದೆಯಲ್ಲ ಅಂತ ನಾನು ಯೋಚನೆ ಮಾಡ್ಬೋದು, ಇಲ್ಲಾಂದರೆ ಬರೀ ಅರ್ಧ ಇದೆಯಲ್ಲ ಅಂತ ನಾನು ಯೋಚನೆ ಮಾಡ್ಬೋದು. ಸೊ ಪಾಸಿಟಿವ್ ಆಗೋ ಥಿಂಕ್ ಮಾಡ್ಬೋದು, ನೆಗೆಟಿವ್ ಆಗೋ ಥಿಂಕ್ ಮಾಡ್ಬೋದು. ಸೊ ನಾನು ಇದನ್ನೇನು ಮಾಡ್ಕೋಬೇಕಾಗತ್ತೆ, ನಾನು ಅಗೇನ್ ಡಿಪೆಂಡಿಂಗ್ ಅಪಾನ್ ಮೈ ಎಕ್ಸ್ಪೀರಿಯನ್ಸ್, ರಿಸೀವರ್ ಯಾರು ಇರ್ತಾರಲ್ಲ ಅವನ ಎಕ್ಸ್ಪೀರಿಯನ್ಸ್ ಇರ್ಬೋದು, ಅವನದು ನಾಲೆಡ್ಜ್ ಇರ್ಬೋದು, ಅದ್ರ ಪ್ರಕಾರ ಅವ್ನು ಏನು ಮಾಡ್ತಾನೆ, ಡಿಕೋಡ್ ಮಾಡಿಕೊಂಡು
ಅವನೇ ಇಂಟರ್ಪ್ರಿಟ್ ಮಾಡ್ಕೊಳ್ತಾ ಹೋಗ್ತಾರಲ್ಲ, ಅದಕ್ಕೆ ನಾವೇನಂತ ಕರಿತೀವಿ ಡಿಕೋಡ್ ಅಂತ ಹೇಳ್ತೀವಿ. ಸಾಧ್ಯ ಆದಷ್ಟು ಸೆಂಡರ್ ಯಾವ ರೀತಿ ಆ ರೀತಿ ಡಿಕೋಡ್ ಮಾಡ್ಕೊಳ್ಳೋದು ಸರಿ ಹೋಗುತ್ತೆ. ಆಯಿತು, ಈಗ ನಾವೇನು ಮಾಡಿದ್ವಿ, ಸೆಂಡರ್ ಇದ್ದಾನೆ, ಮೆಸೇಜ್ನ ಕಳಿಸ್ತಾ ಥ್ರೂ ಮೀಡಿಯಮ್, ರಿಸೀವರ್ ಕರೆಕ್ಟಾಗಿ ರಿಸೀವ್ ಆಯಿತು. ಆ ರಿಸೀವ್ ಆಗಿರೋದು ಅವ್ನು ಹೆಂಗೆ ರಿಸೀವ್ ಆಗಿದೆ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಸೊ ಅದಕ್ಕೆ ಏನು ಮಾಡಬೇಕು, ವಿ ಹ್ಯಾವ್ ಟು ಸಿ ದಿ ಫೀಡ್ಬ್ಯಾಕ್. ಅವ್ರು ಕಮ್ಯುನಿಕೇಟ್ ಮಾಡಿದ್ಮೇಲೆ ಆ ಕಡೆಯಿಂದ ಏನು ಫೀಡ್ಬ್ಯಾಕ್ ಬರುತ್ತೆ, ನಾವು ಹೇಳಿದ ಇನ್ಫಾರ್ಮೇಷನು ಅರ್ಥ ಆಗಿದೆಯಾ ಇಲ್ವಾ, ತಲೆ ಆಡಿಸ್ತಾ ಇರ್ತಾರ ಅಥವಾ ಅರ್ಥ ಆಯ್ತಾ, ಅಥವಾ ಕ್ವಶನ್ಗಳನ್ನ ಕೇಳ್ತಾರ, ಅಥವಾ ಆಯಿತು ಸರ್ ಅಂತ ಹೇಳ್ತಾರ, ಅದಕ್ಕೆ ನಾವೇನಂತ ಕರಿತೀವಿ ಫೀಡ್ಬ್ಯಾಕ್ ಅಂತ ಹೇಳ್ತೀವಿ. ಸೊ ಫೀಡ್ಬ್ಯಾಕ್ನ ನಾವು ಏನು ಮಾಡಬೇಕಾಗತ್ತೆ, ಮತ್ತೆ ಏನು ಮಾಡಬೇಕಾಗತ್ತೆ, ಕಳಿಸ್ಬೇಕಾಗತ್ತೆ. ಸೊ ಸೈಕಲ್ ಅಂತ ತೊಗೊಂಡ್ರೆ ಪ್ರೊಸೆಸ್ ಆಫ್ ಕಮ್ಯುನಿಕೇಷನ್ನ ಹೆಂಗೆ ತೊಗೋಬೋದು ಅಂದರೆ, ಸೆಂಡರ್ ಇರ್ತಾನೆ, ಮೆಸೇಜ್ನ ಕಳಿಸ್ತಾನೆ. ಬಿಫೋರ್ ಈ ಸೆಂಡಿಂಗ್ ಮೆಸೇಜಸ್ ಈ ಗೋಯಿಂಗ್ ಟು ಎನ್ಕೋಡ್, ಆ ಮೆಸೇಜ್ ಏನು ಮಾಡ್ತಾರೆ, ಥ್ರೂ ಚಾನಲ್ ಅಥವಾ ಥ್ರೂ ಮೀಡಿಯಮ್ನ ಕಳಿಸ್ತಾನೆ, ರಿಸೀವರ್ಗೆ ಹೋಗುತ್ತೆ. ರಿಸೀವರ್ಗೆ ಹೋದ್ಮೇಲೆ ಏನು ಮಾಡಬೇಕಾಗತ್ತೆ, ಡಿಕೋಡ್ ಮಾಡ್ಕೋಬೇಕಾಗತ್ತೆ, ಅರ್ಥ ಮಾಡ್ಕೋಬೇಕಾಗತ್ತೆ, ಫೀಡ್ಬ್ಯಾಕ್ ಕೊಡಬೇಕಾಗತ್ತೆ. ಅಗೇನ್ ಥ್ರೂ ಚಾನಲ್ ನಾನು ಏನು ಮಾಡಬೇಕಾಗತ್ತೆ, ಸೆಂಡರ್ಗೆ ಕಳಿಸ್ಬೇಕಾಗತ್ತೆ. ದಿಸ್ ಇಸ್ ಅ ಪ್ರೋಸೆಸ್ ಆಫ್ ಕಮ್ಯುನಿಕೇಷನ್. ಈ ಥರ ಆಗ್ತಾ ಇರುತ್ತೆ. ಇದು ನಮಗೆ ಗೊತ್ತಿಲ್ಲದಂಗೆ ಡೇ ಟು ಡೇ ಲೈಫಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಕಮ್ಯುನಿಕೇಟ್ ಮಾಡ್ಕೊಳ್ತಾ ಇದ್ದೀವಿ. ನಾನು ಇವಾಗ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಅಂದರೆ ನಾನು ಹೇಳ್ತಾ ಇದ್ದೀನಿ, ನೀವೆಲ್ಲ ಕೇಳಿಸ್ಕೊಳ್ತಾ ಇದ್ದೀರಾ. ಸೊ ಇಟ್ಸ್ ಅ ಫಾರ್ಮ್ ಆಫ್ ಕಮ್ಯುನಿಕೇಷನ್. ನಾನು ಸೆಂಡರು, ನೀವು ರಿಸೀವರು. ನಾನು ಯಾವ ರೀತಿ ಏನು ಕಳಿಸ್ತಾ ಇದ್ದೀನಿ, ಮೆಸೇಜ್ ಕೇಸಕ್ಕೆ, ಕಮ್ಯುನಿಕೇಷನ್ಗೆ ಯಾವ ಥರ ಕ್ವಶನ್ಸ್ ಇದೆ, ಯಾವ ರೀತಿ ಓದಬೇಕು ಅಂತ ಕಮ್ಯುನಿಕೇಷನ್ ಕಳಿಸ್ತಾರೆ. ಯಾವ ಮುಖಾಂತರ ಕಳಿಸ್ತಿದ್ದೆ, ಯೂಟ್ಯೂಬ್ ಮುಖಾಂತರ ಕಳಿಸ್ತೀನಿ, ದಟ್ ಈಸ್ ಮೈ ಚಾನಲ್. ಸೊ ಅದಾದಮೇಲೆ ನೀವೇನು ಮಾಡ್ತೀರಾ, ಫೀಡ್ಬ್ಯಾಕ್ನ ಬರೀತೀರಾ ಆಗ್ತೀವಿ ಎಂಡಲ್ಲಿ, ಇದು ಚೆನ್ನಾಗಿತ್ತು, ಚೆನ್ನಾಗಿರಲ್ಲ, ಇದು ನಮಗೆ ಅರ್ಥ ಆಯಿತು, ಇದು ಅರ್ಥ ಆಗಿಲ್ಲ. ಸೊ ದಟ್ ಈಸ್ ಫೀಡ್ಬ್ಯಾಕ್. ಮತ್ತೆ ಹೆಂಗೆ ಕಳಿಸ್ತೀರಾ, ಥ್ರೂ ಫೇಸ್ಬುಕ್ ನನಗೆ ಕಳಿಸ್ಕೊಡ್ತೀರಾ. ಸೊ ಹಾಗಾಗಿ ಇಟ್ಸ್ ಎ ಸೈಕಲ್. ಆ ಸೈಕಲ್ ಅರ್ಥ ಮಾಡ್ಕೋಬೇಕಾಗತ್ತೆ. ಅಗೇನ್ ಕೈಂಡ್ಸ್ ಆಫ್ ಕಮ್ಯುನಿಕೇಷನ್ನ ಕನ್ಸಿಡರ್ ಮಾಡಿಕೊಂಡ್ರೆ ಅದನ್ನು ಡಿಪೆಂಡಿಂಗ್ ಅಪಾನ್ ವೇರಿಯಸ್ ಟೈಪ್ಸ್ ನಾವೇನು ಮಾಡ್ತಾ ಹೋಗ್ತೀವಿ, ಬೇರೆ ಬೇರೆ ಥರ ಮಾಡ್ತಾ ಇದ್ದೀವಿ. ಇನ್ ಟರ್ಮ್ಸ್ ಆಫ್ ಐ ಕ್ಯಾನ್ ಕ್ಲಾಸಿಫೈ ಇನ್ ಟರ್ಮ್ಸ್ ಆಫ್ ಡೈರೆಕ್ಷನ್ ಪ್ರಕಾರ ಮಾಡ್ಬೋದು, ಏಜೆಂಟ್ಸ್ ಪ್ರಕಾರ ಮಾಡ್ಬೋದು, ಚಾನಲ್ಸ್ ಪ್ರಕಾರ ಮಾಡ್ಬೋದು, ಸ್ಟ್ರಕ್ಚರ್. ಸೊ ಬೇಸ್ಡ್ ಆನ್ ದೀಸ್ ಪ್ಯಾರಾಮೀಟರ್ ಐ ಕ್ಯಾನ್ ಕ್ಲಾಸಿಫೈ ದಿ ಕೈಂಡ್ಸ್ ಆಫ್ ಕಮ್ಯುನಿಕೇಷನ್ ಇಂಟು 4 ಡಿಫ್ರೆಂಟ್ ಪ್ಯಾರಾಮೀಟರ್. ಡೈರೆಕ್ಷನ್, ಬೇಸ್ಡ್ ಆನ್ ಡೈರೆಕ್ಷನ್, ಅಪ್ವರ್ಡು, ಡೌನ್ವರ್ಡು, ಲ್ಯಾಟ್ರಲ್ಲು, ಡಯಾಗ್ನಲ್ ಅಂತ ಹೇಳ್ಬೋದು. ಏಜೆಂಟು, ಇಂಟರ್ಪರ್ಸನಲ್, ಮಾಸ್ ಕಮ್ಯುನಿಕೇಷನ್, ಗ್ರೂಪ್ ಡಿಸ್ಕಷನ್, ಆ ಥರ ಕನ್ಸಿಡರ್ ಮಾಡ್ಕೋಬೋದು. ಚಾನಲ್ ಪ್ರಕಾರ ಹೇಳ್ಬೋದು, ಯಾವ ಥರ ಚಾನಲ್ ಯೂಸ್ ಮಾಡ್ತಾ ಇದ್ದೀನಿ, ಯಾವ ಥರ ಸ್ಟ್ರಕ್ಚರ್ ಮಾಡ್ತಾ ಇದ್ದೀನಿ, ಫಾರ್ಮಲ್, ಇನ್ಫಾರ್ಮಲ್, ವರ್ಬಲ್, ನಾನ್ ವರ್ಬಲ್, ಈ ರೀತಿ ಬೇರೆ ಬೇರೆ ಥರ ಕ್ಲಾಸಿಫೈ ಮಾಡ್ತೇವೆ. ಅದನ್ನು ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಡೈರೆಕ್ಷನ್ ಅಂತಂದರೆ 4 ಟೈಪ್ ಇರ್ಬೋದು, ಡೌನ್ವರ್ಡು ಮತ್ತು ಅಪ್ವರ್ಡು, ಹಾರಿಸಾಂಟಲು, ಡಯಾಗ್ನಲ್. ದೀಸ್ ಆರ್ ದಿ 4 ಡಿಫ್ರೆಂಟ್ ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಬೇಸ್ಡ್ ಆನ್ ಡೈರೆಕ್ಷನ್ ವಿ ಹ್ಯಾವ್ ಕ್ಲೈಡ್ ದೆಮ್. ಮೊದಲನೇದು ಡೌನ್ವರ್ಡ್ ಕಮ್ಯುನಿಕೇಷನ್. ದ ಕಮ್ಯುನಿಕೇಷನ್ ಫ್ಲೋಸ್ ಫ್ರಮ್ ಟಾಪ್ ಟು ದಿ ಬಾಟಮ್. ಈಗ ಯಾವುದೋ ಒಂದು ಆರ್ಗನೈಸೇಷನ್ ಇದೆ ಅಂತ ಇಟ್ಕೊಳ್ಳೋಣ, ಹೈರಾರ್ಕಿನಲ್ಲಿ ಇರುತ್ತೆ. ಈಗ ಒಂದು ಕಾಲೇಜ್ ಇದೆ ಅಂತ ಇಟ್ಕೊಳ್ಳೋಣ, ಪ್ರಿನ್ಸಿಪಲ್ ವಿಲ್ ಬಿ ದಿ ಫಸ್ಟ್ ಪರ್ಸನ್, ಅಥವಾ ಮ್ಯಾನೇಜ್ಮೆಂಟ್ ವಿಲ್ ಬಿ ದಿ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್ ಪ್ರಿನ್ಸಿಪಲ್ ಆಗ್ತಾರೆ, ನೆಕ್ಸ್ಟ್ HODಗಳಾಗ್ತಾರೆ, ನೆಕ್ಸ್ಟ್ ಸ್ಟಾಫ್ ಆಗ್ತಾರೆ. ಸ್ಟಾಫ್ ಆದಮೇಲೆ ಏನಾಗುತ್ತೆ ಅಂತಂದರೆ ಇನ್ ಬಿಟ್ವೀನ್ ನಾನ್ ಟೀಚಿಂಗ್ ಸ್ಟಾಫು ಬರ್ಬೋದು, ಅದಾದಮೇಲೆ ಸ್ಟೂಡೆಂಟ್ ಬರ್ತಾರೆ. ಸೊ ಈ ರೀತಿ ಹೈರಾರ್ಕಿ ಇರುತ್ತೆ. ಸೊ ಯಾವುದೋ ಒಂದು ಮೆಸೇಜ್ ಬರಬೇಕು, ಪ್ರಿನ್ಸಿಪಲಿಂದ ಮ್ಯಾನೇಜ್ಮೆಂಟಿಂದ ಪ್ರಿನ್ಸಿಪಲ್ ಬರುತ್ತೆ, ಪ್ರಿನ್ಸಿಪಲಿಂದ HOD ಬರುತ್ತೆ, HODಯಿಂದ ಸ್ಟಾಫ್ ಬರುತ್ತೆ, ಸ್ಟಾಫಿಂದ ಸ್ಟೂಡೆಂಟ್ಗೆ ಹೋಗುತ್ತಲ್ಲ, ಈ ಥರ ಮೆಸೇಜ್ಗೆ ಅಥವಾ ಈ ಥರ ಕಮ್ಯುನಿಕೇಷನ್ಗೆ ನಾವೇನಂತ ಕರಿತೀವಿ, ಡೌನ್ವರ್ಡ್ ಕಮ್ಯುನಿಕೇಷನ್. ಮೇಲಿಂದ ಕೆಳಗಡೆಗೆ ಬರುತ್ತಲ್ಲ ಅಂಥ ಕಮ್ಯುನಿಕೇಷನ್ಗೆ ನಾವೇನಂತ ಕರಿತೀವಿ, ಡೌನ್ವರ್ಡ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಆ ಥರ ಅಪ್ವರ್ಡ್ ಕಮ್ಯುನಿಕೇಷನ್, ದ ಕಮ್ಯುನಿಕೇಷನ್ ಫ್ಲೋಸ್ ಫ್ರಮ್ ಬಾಟಮ್ ಟು ದಿ ಟಾಪ್, ವಿಚ್ ದ ಲೋಯರ್ ಹೈರಾರ್ಕಲ್ ಲೆವೆಲ್ ಟು ದಿ ಹೈಯರ್ ಹೈರಾರ್ಕಲ್. ಇಟ್ಸ್ ಅ ರಿವರ್ಸ್ ಆಫ್ ದಿ ಡೌನ್ವರ್ಡ್. ಈಗ ಏನಾಗಿದೆ, ಸ್ಟೂಡೆಂಟ್ಸ್ಗೆ ಏನೋ ಪ್ರಾಬ್ಲಮ್ ಆಗಿದೆ, ಆ ಪ್ರಾಬ್ಲಮ್ ಆಗಬೇಕು ಅಂದರೆ ಏನು ಮಾಡ್ಬೋದು, ಅವರು ಫಸ್ಟ್ ಏನು ಮಾಡ್ತಾರೆ, ಟೀಚರ್ ಹತ್ರ ಹೇಳ್ತಾರೆ. ಟೀಚರ್ ಆಗಲಿಲ್ಲ ಅಂದರೆ HOD ಹತ್ರ ಹೋಗ್ತಾರೆ. HOD ಆಯಿತು ಅಂದಮೇಲೆ ಪ್ರಿನ್ಸಿಪಲ್ ಹತ್ರ ಪ್ರಿನ್ಸಿಪಲ್ ಆದಮೇಲೆ ಏನು ಮಾಡ್ತಾರೆ, ಮ್ಯಾನೇಜ್ಮೆಂಟ್ಗೆ ಹೋಗ್ತಾರೆ. ಸೊ ಈ ರೀತಿ ಇರುತ್ತಲ್ಲ, ಇಂಥದಕ್ಕೆ ನಾವೇಂತ ಕರಿತೀವಿ, ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಅದೇ ರೀತಿ ಇನ್ನೊಂದು ಲ್ಯಾಟ್ರಲ್ ಅಥವಾ ಹಾರಿಸಾಂಟಲ್ ಕಮ್ಯುನಿಕೇಷನ್ ಅಂತ ಹೇಳ್ತಾರೆ. ಈಗ ಏನಾಗ್ತಾ ಇದೆ ಅಂತಂದರೆ, ಹಾರಿಸಾಂಟಲ್ ಇಬ್ಬರು ಸೇಮ್ ಕ್ಯಾಟಗರಿ ಇರೋ, ಡೌನ್ವರ್ಡಲ್ಲಿ ಏನಾಯಿತು ಅಂದರೆ ಮೇಲಿರೋರು ಕೆಳಗಡೆ ಕೇಳಿದ್ರು, ಅಪ್ವರ್ಡ್ ಅವ್ರು ಏನಾಯಿತು ಅಂದರೆ ಕೆಳಗಡೆ ಇರೋರು ಮೇಲ್ಗಡೆ ಹೋದ್ರು. ಇಬ್ಬರು ಸಮ ಇರ್ತಾರಲ್ಲ, ಇಬ್ಬರು ಸ್ಟೂಡೆಂಟ್ಸ್ ಇರ್ತಾರೆ. ಫಸ್ಟ್ ಇಯರ್ ಸ್ಟೂಡೆಂಟ್ ಒಬ್ಬ, ಸೆಕೆಂಡ್ ಇಯರ್ ಸ್ಟೂಡೆಂಟ್ ಒಬ್ಬ, ಅಥವಾ ಬಯೋಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ಒಬ್ಬ ಸ್ಟಾಫು, ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ ಒಬ್ಬ ಸ್ಟಾಫು, ಅವರು ಕಮ್ಯುನಿಕೇಟ್ ಮಾಡ್ಕೊಳ್ತಾರಲ್ಲ, ಅಂಥದಕ್ಕೆ ನಾವೇನಂತ ಕರಿತೀವಿ, ಲ್ಯಾಟ್ರಲ್ ಕಮ್ಯುನಿಕೇಷನ್ ಅಥವಾ ಹಾರಿಸಾಂಟಲ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಬಿಟ್ವೀನ್ 2 ಪರ್ಸನ್ ವರ್ಕಿಂಗ್ ಅಟ್ ದಿ ಸೇಮ್ ಲೆವೆಲ್, ಇಬ್ಬರದ್ದು ಲೆವೆಲು ಸೇಮ್ ಇರುತ್ತಲ್ಲ, ಅಂಥದಕ್ಕೆ ನಾವೇನಂತ ಕರಿತೀವಿ, ಲ್ಯಾಟ್ರಲ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಇಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿ ಕಮ್ಯುನಿಕೇಷನ್ ಇನ್ ಅವರ್ ಡೇ ಟು ಡೇ ಲೈಫ್. ಈ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಫಂಕ್ಷನ್ ಮಾಡಬೇಕು ಅಂತ ಸ್ಟೂಡೆಂಟ್ ಡಿಸೈಡ್ ಮಾಡ್ತಾರೆ, ವೆಲ್ಕಮ್ ಪಾರ್ಟಿನೋ ಅಥವಾ ಸೆಂಡ್ ಆಫ್ ಪಾರ್ಟಿನೋ ಹುಡುಗರಿಗೆ ಕೊಡಬೇಕು ಅಂತ ಡಿಸೈಡ್ ಮಾಡ್ತಾರೆ ಅಂತಂದರೆ, ಸೊ ಕ್ಲಾಸ್ ರೆಪ್ರೆಸೆಂಟೇಟಿವ್ ಆಫ್ ಆಲ್ ದಿ ಕ್ಲಾಸಸ್ ದೇ ಕಮ್ಯುನಿಕೇಟ್ ವಿತ್ ಈಚ್ ಅದರ್. ಅಂಥದಕ್ಕೆ ಏನಂತ ಕರಿತೀವಿ ನಾವು, ಲ್ಯಾಟ್ರಲ್ ಅಥವಾ ಹಾರಿಸಾಂಟಲ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಅದೇ ರೀತಿ ಇನ್ನೊಂದು ಟೈಪ್ ಇದೆ, ಡಯಾಗ್ನಲ್ ಅಥವಾ ಕ್ರಾಸ್ ವಾಯ್ಸ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಒಂದು ಡಿಪಾರ್ಟ್ಮೆಂಟ್ ಸ್ಟಾಫು ಇನ್ನೊಂದು ಡಿಪಾರ್ಟ್ಮೆಂಟ್ HOD ಹತ್ರ ಮಾತಾಡೋದು, ಅಥವಾ ಆ ಥರದಕ್ಕೆ ನಾವೇನಂತ ಕರಿತೀವಿ, ಡಯಾಗ್ನಲ್. ಇದು ಏನದು ಸೇಮೇ ಇರಬೇಕು ಅಂತಿಲ್ಲ, ರಿಲೇಷನ್ ಅಂದರೆ ಮೇಲೆ ಇರ್ಬೋದು, ಕೆಳಗಡೆನೂ ಇರ್ಬೋದು. ಸೊ ಅಂಥದಕ್ಕೆ ನಾವೇನಂತ ಕರಿತೀವಿ, ಡಯಾಗ್ನಲ್ ಅಂದರೆ ಅವರಿಬ್ಬರ ಮಧ್ಯೆ ಏನು ರಿಲೇಷನ್ಶಿಪ್ ಇಲ್ಲ, ಹೈರಾರ್ಕಿನಲ್ಲಿ ಲೋಯರು ಡೌನ್ ಇಲ್ಲ, ಅಥವಾ
ಸೇಮ್ ಇದರ ಇಲ್ಲ. ಸೊ ಆ ಥರ ಇರುತ್ತಲ್ಲ, ಅಂಥವ್ರು ಮಾತಾಡ್ತಾರಲ್ಲ, ಅಂಥದಕ್ಕೆ ನಾವು ಡಯಾಗ್ನಲ್ ಅಥವಾ ಕ್ಲಾಸ್ ವೈಸ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ HOD ಹೋಗಿ ಬಾಟ್ನಿ ಡಿಪಾರ್ಟ್ಮೆಂಟ್ ಸ್ಟಾಫ್ ಹತ್ರ ಮಾತಾಡೋದು, ಅಥವಾ ಆ ಥರದ್ದಿರುತ್ತಲ್ಲ, ಅಂಥದಕ್ಕೆ ನಾವೇನಂತ ಕರಿತೀವಿ ಡಯಾಗ್ನಲ್ ಅಥವಾ ಕ್ಲಾಸ್ ವೈಸ್, ಯಾರು ಬೇಕಾದ್ರೂ ಮಾತಾಡ್ಕೋಬೋದು. ಸೊ ಜಸ್ಟ್ ಟು ಗಿವ್ ದಿ ಇನ್ಫಾರ್ಮೇಷನ್, ಇದು ತಪ್ಪು ಅಂತ ಹೇಳ್ತಿಲ್ಲ, ಬಟ್ ದಿಸ್ ಟೈಪ್ ಆಫ್ ಕಮ್ಯುನಿಕೇಷನ್ಗೆ ನಾವೇನಂತ ಕರಿತೀವಿ ರಿಲೇಷನ್ಶಿಪ್ ಅಥವಾ ಡಯಾಗ್ನಲ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಅದೇ ರೀತಿ ಬೇಸ್ಡ್ ಆನ್ ಏಜೆಂಟ್ ನಾನು 4 ಥರ ಕ್ಲಾಸಿಫೈ ಮಾಡ್ಬೋದು. ಇಂಟ್ರಾ ಪರ್ಸನಲ್, ಇಂಟರ್ ಪರ್ಸನಲ್, ಗ್ರೂಪ್ ಡಿಸ್ಕಷನ್, ಮಾಸ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. 4 ಮೆಥಡ್ಸಲ್ಲಿ ಕ್ಲಾಸ್ ಮಾಡಿ. ಇಂಟ್ರಾ ಪರ್ಸನಲ್ ಅಂದರೆ ಇಟ್ ಟೇಕ್ಸ್ ಪ್ಲೇಸ್ ವಿತ್ ಇನ್ ಓನ್ ಮೈಂಡ್, ನಮಗೆ ನಾವೇ ಮಾತಾಡ್ಕೊಳ್ಳೋವಂಥದ್ದು, ನಮಗೆ ನಾವೇ ಯೋಚನೆ ಮಾಡ್ಕೊಳ್ಳೋವಂಥದ್ದು, ನಮಗೆ ನಾವೇ ಪ್ರಶ್ನೆ ಮಾಡ್ಕೊಳ್ಳೋವಂಥದ್ದು, ಅಥವಾ ಯಾವುದೋ ಈಗ ಏಕಪಾತ್ರಾಭಿನಯ ಇರ್ಬೋದು ಅಥವಾ ಮುಖಾಭಿನಯ ಇರ್ಬೋದು, ಅಂಥದನ್ನೆಲ್ಲ ಏನಂತ ಕರಿತೀವಿ ಇಂಟ್ರಾ ಪರ್ಸನಲ್ ಕಮ್ಯುನಿಕೇಷನ್. ನಮಗೆ ನಾವೇ ಧ್ಯಾನ ಮಾಡ್ಕೊಳ್ಳೋದು ಅಂತ ಹೇಳ್ತಾರೆ. ನಿಮ್ಮ ಒಳಗಡೆ ಹೋಗಿ ನೀವು ನೋಡ್ಕೊಳ್ಳಿ ಅಂತಾರೆ, ಇಂಟ್ರಾ ಪರ್ಸನಲ್. ಸೊ ಅಂಥದಕ್ಕೆ ನಾವೇನಂತ ಕರಿತೀವಿ ಇಂಟ್ರಾ ಪರ್ಸನಲ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಪರ್ಸನಲ್, ಇಂಟ್ರಾ ಬೇರೆ ಇಂಟರ್ ಬೇರೆ ಏನು ನೋಡ್ಕೋಬೇಕು. ಇಂಟ್ರಾ ಅಂದರೆ ವಿತಿನ್, ಇಂಟರ್ ಮೀನ್ಸ್ ಬಿಟ್ವೀನ್. ಇಟ್ಸ್ ಎಕ್ಸ್ಚೇಂಜ್ ಆಫ್ ಮೆಸೇಜ್ ಬಿಟ್ವೀನ್ 2 ಪರ್ಸನ್. ಕನ್ವರ್ಸೇಷನ್ ಇರ್ಬೋದು, ಡೈಲಾಗ್ ಇರ್ಬೋದು, ಇಂಟರ್ವ್ಯೂ ಇರ್ಬೋದು, ಬಿಟ್ವೀನ್ 2 ಪರ್ಸನ್ಸ್ ಇದ್ದರೆ ಅಂಥದ್ದನ್ನು ನಾವು ಇಂಟರ್ ಪರ್ಸನಲ್ ಅಂತ ಹೇಳ್ತೀವಿ. ಈಗ ಆ ಥರ ಇರ್ಬೋದು, ಅವ್ನು ಕಮ್ಯುನಿಕೇಟ್ ಮಾಡ್ತಾನೆ. ಅದೇ ಥರ ಈಗ ರೀಡರ್ಗೆ ಅದೇ ಥರ ಈಗ ನಾನು ನಿಮ್ಗೆ ಹತ್ರ ಕಮ್ಯುನಿಕೇಟ್ ಮಾಡ್ತಾ ಇದ್ದೀನಿ, ನಾನು ಯೂಟ್ಯೂಬರ್ ಇದ್ದೀನಿ, ನೀವು ನಾನು ಸೆಂಡ್ ಮಾಡ್ತಾ ಇದ್ದೀನಿ, ನೀವು ರಿಸೀವ್ ಮಾಡ್ಕೊಳ್ತಾ ಇದ್ದೀರಾ. ಸೊ ಅಲ್ಲಿ ಏನಾಗುತ್ತೆ ಅಂದರೆ ಎ ಲೆಟರ್ ಈಸ್ ಆಲ್ಸೋ ಎಕ್ಸಾಂಪಲ್ ಫಾರ್ ಇಂಟರ್ ಪರ್ಸನಲ್. ಇಬ್ರಿಗಿಬ್ರು ಮಾತಾಡ್ಕೊಳ್ತೀವಿ, ನಾವು ರೈಟಿಂಗ್ ಮಾಡ್ತೀವಿ, ಅಂಥದಕ್ಕೆ ನಾವೇನಂತ ಕರಿತೀವಿ ಇಂಟ್ರಾ ಅಂತ ಕರಿತೀವಿ. ಇಂಟರ್ ಪರ್ಸನಲ್, ಇಂಟ್ರಾ ಪರ್ಸನಲ್. ಇನ್ನೊಂದು ಗ್ರೂಪ್ ಡಿಸ್ಕಷನ್. ಕೆಲವೊಂದ್ಸಲ ಏನು ಮಾಡ್ತೀವಿ, ಸ್ಮಾಲ್ ಗ್ರೂಪ್ ಇರ್ಬೋದು, ಲಾರ್ಜ್ ಗ್ರೂಪ್ ಇರ್ಬೋದು, ಅದನ್ನು ನಾವು ಯಾವುದೋ ಒಂದು ಐಡಿಯಾ ಇರ್ಬೋದು, ಕ್ಲಾಸ್ ರೂಮಲ್ಲಿ ಇರ್ಬೋದು, ಡಿಸ್ಕಷನ್ ಮಾಡ್ತೀವಲ್ಲ, ಟು ಗೆಟ್ ಎ ಇಂಡಿವಿಜುವಲ್ ಐಡಿಯಾ ಬರೋದಕ್ಕೆ, ಅಂಥದಕ್ಕೆ ನಾವೇನಂತ ಕರಿತೀವಿ ಗ್ರೂಪ್ ಡಿಸ್ಕಷನ್ ಅಂತ ಹೇಳ್ತೀವಿ ಅಥವಾ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ನಾವು ಯಾವುದೋ ಒಂದು ಟೀಮ್ ವರ್ಕ್ ಮಾಡ್ತಾ ಇದ್ದೀವಿ ಅಂತಂದರೆ ಗ್ರೂಪ್ ಡಿಸ್ಕಷನ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ವಿ ಹ್ಯಾವ್ ಟು ಗಿವ್ ದಿ ಇಂಪಾರ್ಟೆನ್ಸ್ ಫಾರ್ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಆಫ್ ದಟ್ ಗ್ರೂಪ್, ಸೊ ದಟ್ ದೇ ಕ್ಯಾನ್ ಎಕ್ಸ್ಪ್ರೆಸ್ ದರ್ ಐಡಿಯಾ. ಆಮೇಲೆ ಎಲ್ಲ ಫುಲ್ ಅಪ್ ಮಾಡಿ ನಾವೊಂದು ಕಾಂಕ್ರೀಟ್ ಆಗಿರುವಂಥದ್ದು ಐಡಿಯಾ ಹೊರಗಡೆ ಬರುತ್ತೆ. ಸೊ ಹಾಗಾಗಿ ಗ್ರೂಪ್ ಡಿಸ್ಕಷನ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಅವರ್ ಡೇ ಟು ಡೇ ಕಮ್ಯುನಿಕೇಷನ್. ನೆಕ್ಸ್ಟು ಮಾಸ್ ಕಮ್ಯುನಿಕೇಷನ್. It occurs when message is sent to a large group of people. ಅಂಥದಕ್ಕೆ ಅಂತ ಕರಿತೀವಿ ಮಾಸ್ ಕಮ್ಯುನಿಕೇಷನ್. ಮೋಸ್ಟ್ ಫೇಮಸ್ ಫಾರ್ಮ್ ಅಥವಾ ಕಾಮನ್ ಪ್ಲಾಟ್ಫಾರ್ಮ್ ಯಾವುದಂದರೆ ನ್ಯೂಸ್ ಪೇಪರ್ಸ್ ಇರ್ಬೋದು, ಮ್ಯಾಗ್ಝಿನ್ಸ್ ಇರ್ಬೋದು, ರೇಡಿಯೋ ಇರ್ಬೋದು, ಟೆಲಿವಿಷನ್ ಇರ್ಬೋದು, ಇಂಟರ್ನೆಟ್ ಇರ್ಬೋದು. ಇದೆಲ್ಲದಕ್ಕೂ ನಾವೇ ಈವನ್ ಯೂಟ್ಯೂಬ್ ಆಲ್ಸೋ ಯು ಕ್ಯಾನ್ ಕನ್ಸಿಡರ್ ಅದು ಮಾಸ್ ಕಮ್ಯುನಿಕೇಷನ್ ಅಂತ ನೀವು ಕನ್ಸಿಡರ್ ಮಾಡ್ಕೋಬೋದು. ಸೊ ಇಲ್ಲೇನಾಗುತ್ತೆ ಅಂತಂದರೆ ಯಾರು ಸೆಂಡರ್ ಇದ್ದಾನಲ್ಲ ಅವನು ಮಾತ್ರ ಇಂಪಾರ್ಟೆನ್ಸ್ ಇರುತ್ತೆ, ಈ ಕೀಪ್ ಆನ್ ಟೆಲಿಂಗ್ ಇಟ್. ಆದರೆ ಆ ಕಡೆ ಇರೋರು ಅಷ್ಟೋ ಜನ ಕೇಳಿಸ್ಕೊಳ್ತಿರ್ತಾರೆ. ಕೆಲವು ಸಲ ಅವ್ರಿಗೆ ಫೀಡ್ಬ್ಯಾಕ್ ಕೊಡೋಕ್ಕೆ ಚಾನ್ಸಸ್ ಇರುತ್ತೆ, ಕೆಲವು ಸಲ ಇರೋದೇ ಇಲ್ಲ. ಅಥವಾ ಫೀಡ್ಬ್ಯಾಕ್ ಏನು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಈವನ್ ಸೆಂಡರ್ಗೂ ಅವಕಾಶ ಇರೋದಿಲ್ಲ. ಅಂಥದಕ್ಕೆ ನಾವೇನಂತ ಕರಿತೀವಿ ಮಾಸ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಅದು ಎಂಟರ್ಟೈನ್ ಮಾಡೋಕ್ಕಿರ್ಬೋದು, ಇನ್ಫಾರ್ಮೇಷನ್ ಕೊಡಿ. ಈಗ COVID-19 ಇದೆ, ಸೊ ಎಲ್ಲರೂ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದಾರೆ, ಆ ಥರ ಇರ್ಬೋದು. ಅಥವಾ ಎಜುಕೇಟ್ ಮಾಡೋದಕ್ಕಿರ್ಬೋದು, ಈ ಥರ ನೀವು ಇರ್ಬೋದು, ಈ ಥರ ಕ್ವಾರಂಟೈನ್ ಆಗಬೇಕು, ಈ ಥರ ಆಗಬೇಕು, ಈ ಥರ ಆ ಥರ ಇರ್ಬೋದು. ಅಥವಾ ಎಂಟರ್ಟೈನ್ ಮಾಡೋಕ್ಕಿರ್ಬೋದು. ಅದನ್ನೇ ನಾವೇನಂತ ಕರಿತೀವಿ ಮಾಸ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ಅಥವಾ ಇಡೀ ಪ್ರಪಂಚದಲ್ಲಿರೋದು ಐಡಿಯಾಸ್ ಎಲ್ಲನೂ ಚೇಂಜ್ ಮಾಡೋಕ್ಕೆ. ಫಾರ್ ಎಕ್ಸಾಂಪಲ್, ಈಗ ಚೈನಾದವರು ಅದನ್ನು ಸ್ಪ್ರೆಡ್ ಮಾಡಿದಾರಾ ಇಲ್ವಾ ಹೆಂಗೆ ಗೊತ್ತಾಗುತ್ತೆ ನನಗೆ? ಸೊ ದೇರ್ ವಿಲ್ ಬಿ ಲಾಟ್ ಆಫ್ ಡಿಬೇಟ್ ಇರುತ್ತೆ ಮಾಸ್ ಕಮ್ಯುನಿಕೇಷನಲ್ಲಿ. ಥ್ರೂ ಔಟ್ ದ ವರ್ಲ್ಡ್ ಎವ್ರಿಬಡಿ ಈಸ್ ಡಿಸ್ಕಸಿಂಗ್. ಒನ್ ಲೇಡಿ ಶಿ ಹಸ್ ರ್ಯಾನ್ ಟು ದಿ ಅಮೇರಿಕಾ. ಸೊ ಅಲ್ಲಿ ಅವಳು ಹೇಳ್ತಾ ಇದ್ದಲ್ಲ ಅಲ್ಲಿ ಏನೇನಾಯಿತು ಅಂತ. ಸೊ ಇಂಥದಕ್ಕೆಲ್ಲ ನಾವೇನಂತ ಕರಿತೀವಿ ಮಾಸ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಮಾಸ್ ಮೀಡಿಯಾ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಆರ್ಗನೈಸಿಂಗ್ ಪಬ್ಲಿಕ್ ಒಪಿನಿಯನ್ ಅಬೌಟ್ ದಟ್ ಪರ್ಟಿಕ್ಯುಲರ್ ಚೈನಾ. ಅದಕ್ಕೆ ನನಗೆ ಮಾಸ್ ಕಮ್ಯುನಿಕೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗೇನು ಬೇಸ್ಡ್ ಆನ್ ಸ್ಟ್ರಕ್ಚರ್ ನಾನು 3 ಥರ ಕ್ಲಾಸಿಫೈ ಮಾಡ್ತೀನಿ. ಫಾರ್ಮಲು, ಇನ್ಫಾರ್ಮಲು, ಗ್ರೇಪ್ ವೈನ್ ಅಂತ ಕಮ್ಯುನಿಕೇಷನ್. ಫಾರ್ಮಲ್ ಕಮ್ಯುನಿಕೇಷನ್ ಅಂತಾರೆ. ಫಾರ್ಮಲ್ ಕಮ್ಯುನಿಕೇಷನ್ ಆರ್ ನಾಟ್ ಪರ್ಸನಲ್ ಕಮ್ಯುನಿಕೇಷನ್. ಫಾರ್ಮಲ್ ಕಮ್ಯುನಿಕೇಷನ್ ಅಂದರೆ ಯಾರೋ ಇಬ್ಬರು ಸಿಕ್ಕಿದಾಗ ಹಾಯ್ ಅನ್ನೋದು ಅಥವಾ ನಮ್ದು ಇರುತ್ತಲ್ಲ ಅಂಥದಕ್ಕೆ ನಾವು ಪರ್ಸನಲ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಫಾರ್ಮಲ್ ಕಮ್ಯುನಿಕೇಷನ್ ಅಂದರೆ ಇಟ್ಸ್ ಅನ್ ಇಂಟರ್ಚೇಂಜ್ ಆಫ್ ಇನ್ಫಾರ್ಮೇಷನ್ ಅಫಿಷಿಯಲಿ ಆಫೀಸಲ್ಲಿ ಬರುತ್ತಲ್ಲ ಅಂಥದಕ್ಕೆ ಏನಂತ ಕರಿತೀವಿ ನಾವು ಫಾರ್ಮಲ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಕಮ್ಯುನಿಕೇಷನ್ ಫ್ಲೋಸ್ ಥ್ರೂ ದಿ ಫಾರ್ಮಲ್ ಚಾನಲ್ಸ್ ದಟ್ ಈಸ್ ಅಫಿಷಿಯಲಿ ರೆಕಗ್ನೈಸ್ಡ್ ಪೊಸಿಷನ್ ಅಲಾಂಗ್ ದ ಲೈನ್ ಇನ್ ದಿ ಆರ್ಗನೈಸೇಷನ್. ಸೊ ಇದಕ್ಕೆ ಯಾವುದೋ ಒಂದು ಪ್ಯಾಟರ್ನ್ ಇರುತ್ತೆ. ಆಫೀಸ್ ಸೂಪರ್ಡೆಂಟ್ ಇರ್ತಾರೆ, ಅವರೊಂದು ಮೆಮೋನೋ ಅಥವಾ ನೋಟಿಸ್ನ ಕೊಡ್ತಾರೆ. ಅದು ಥ್ರೂ ಅಟೆಂಡರ್ ಏನಾಗುತ್ತೆ ಸ್ಟಾಫ್ಗೆ ಬರುತ್ತೆ. ಸೊ ಹಾಗಾಗಿ ಅದು ರಿಟರ್ನ್ ಇರ್ಬೋದು ಅಥವಾ ಓರಲ್ ಇರ್ಬೋದು, ಅದು ತಂದೆ ಆದಂಥ ರೀತಿಯಲ್ಲಿ ಬರ್ತಾ ಹೋಗುತ್ತಲ್ಲ ಅಂಥದಕ್ಕೆ ನಾವೇನಂತ ಕರಿತೀವಿ ಫಾರ್ಮಲ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಫ್ಲೋ ಆರ್ಡರ್ಲಿನಲ್ಲೇ ಫಾಲೋ ಮಾಡ್ತಾ ಇರ್ತಾರೆ. ಸೈನ್ ಬೈ ಪ್ರಿನ್ಸಿಪಲ್ ಅಂತ ಹೇಳ್ತಿರ್ತಾರೆ. ಪ್ರಿನ್ಸಿಪಲ್ಲೇ ಕಳಿಸ್ದಲ್ಲೇ ಇರ್ಬೋದು, ಪ್ರಿನ್ಸಿಪಲ್ ಆರ್ಡರ್ನಲ್ಲಿ ಹೈರಾರ್ಕಿನಲ್ಲಿ ಅದು ಬರ್ತಾ ಹೋಗುತ್ತೆ. ಸೊ ಇದು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನನಗೆ ಟೈಮ್ ಸೇವ್ ಆಗುತ್ತೆ.
ಆಮೇಲೆ ಹಿಂಡರ್ನೆಸ್ ಅಂದರೆ ಎಲ್ಲರಿಗೂ ಹೋಗಿ ಮೆಸೇಜ್ ತಲುಪುತ್ತೆ, ಪ್ರಾಪರ್ ವೇನಲ್ಲಿ ತಲುಪ್ತಾ ಹೋಗುತ್ತೆ. ಸೊ ಇದು ಏನಾಗಿರ್ಬೋದು ಅಂದರೆ ಡಿಸಿಷನ್ ಇರ್ಬೋದು, ಮೆಮೊ ಇರ್ಬೋದು, ರಿಮೈಂಡರ್ ಇರ್ಬೋದು, ಇದೆಲ್ಲನೂ ಅದೇ ಆಗುತ್ತೆ. ಕಮ್ಯುನಿಕೇಷನ್ ಕ್ಯಾನ್ ಬಿ ಬೋತ್ ರಿಟರ್ನ್ ಆರ್ ಓರಲ್. ಆ ಥರದಕ್ಕೆ ನಾವೇನಂತ ಕರಿತೀವಿ, ಫಾರ್ಮಲ್ ಕಮ್ಯುನಿಕೇಷನ್. ಆ ಥರ ಇನ್ಫಾರ್ಮಲ್ ಕಮ್ಯುನಿಕೇಷನ್ ಅಂತಂದರೆ ನಮಗೆ ನಾವೇ ಮಾತಾಡ್ಕೊಳ್ಳೋದು, ಅದಕ್ಕೇನು ಫಾರ್ಮಲ್ ಆಗಿರೋದಿಲ್ಲ. ಹಂಗೆ ವೇಗಾಗಿ ಮಾತಾಡೋವಂಥದ್ದು, ಮೀಟಿಂಗಲ್ಲಿ ಯಾರೋ 2-3 ಜನ ಸೇರಿದಾಗ ಮಾತಾಡೋವಂಥದ್ದಾಗಿರ್ಬೋದು. ಅಂಥದಕ್ಕೆ ಹರಟೆ ಅಂತ ಹೇಳ್ತಾರಲ್ಲ ಕನ್ನಡದಲ್ಲಿ, ಆ ಥರದಕ್ಕೆ ನಾವೇನಂತ ಕರಿತೀವಿ, ಇನ್ಫಾರ್ಮಲ್ ಕಮ್ಯುನಿಕೇಷನ್. ಅಲ್ಲೂ ಕಮ್ಯುನಿಕೇಟ್ ಆಗ್ತಾ ಇರುತ್ತೆ, ಐಡಿಯಾಸ್ ಇರ್ಬೋದು, ಇನ್ಫಾರ್ಮೇಷನ್ ಇರ್ಬೋದು, ಮೆಮೊ ಇರ್ಬೋದು, ನೋಟಿಸ್ ಇರ್ಬೋದು, ಬಟ್ ನಾಟ್ ಇನ್ ಅನ್ ಅಫಿಷಿಯಲ್ ಮ್ಯಾನರ್. ಅಂಥದಕ್ಕೆ ಇನ್ಫಾರ್ಮಲ್ ಅಂತ ಹೇಳಿ. ಇನ್ನೊಂದು ಮೆಥಡ್ ಇದೆ, ಅದಕ್ಕೆ ಗ್ರೇಪ್ ವೈನ್ ಕಮ್ಯುನಿಕೇಷನ್ ಅಂತ ಹೇಳ್ತಾರೆ. ಅಫಿಷಿಯಲಿ ಇಲ್ಲ, ಇದು ಸ್ಯಾಂಕ್ಷನ್ಡ್ ಆಗಿಲ್ಲ, ಅಂದರೆ ಏನಾಗುತ್ತೆ, ಎಲ್ಲ ಕಡೆಗೂ ಇರುತ್ತೆ. ನಾಟ್ ಓನ್ಲಿ ಇನ್ ಎನ್ ಆರ್ಗನೈಸೇಷನ್, ಎಲ್ಲ ಕಡೆಗೂ ಇರುತ್ತೆ. ರೂಮರ್ಸ್ ಇರ್ಬೋದು, ಅಥವಾ ಒಬ್ರಿಗೊಬ್ರು ಬಗ್ಗೆ ಮಾತಾಡೋವಂಥದ್ದು, ದೇರ್ ಆಬ್ಸೆನ್ಸ್ ಮಾತಾಡೋವಂಥದ್ದಾಗಿರ್ಬೋದು. ಅಂಥದಕ್ಕೆಲ್ಲ ಏನಂತ ಕರಿತೀವಿ ನಾವು, ಗ್ರೇಪ್ ವೈನ್ ಕಮ್ಯುನಿಕೇಷನ್ ಅಂತೀವಿ. ಇದು ಎಲ್ಲ ಡೈರೆಕ್ಷನ್, ಹಾರಿಜಾಂಟಲ್ ಇರ್ಬೋದು, ವರ್ಟಿಕಲ್ ಇರ್ಬೋದು, ಡಯಾಗ್ನಲ್ ಇರ್ಬೋದು, ಕ್ರಾಸ್ ವೈಸ್ ಇರ್ಬೋದು, ಎಲ್ಲ ಥರದೂ ಇದು ಏನಾಗ್ತಾ ಹೋಗುತ್ತೆ, ಆಗ್ತಾ ಹೋಗುತ್ತೆ. ಆ ಥರ ಬೇಸ್ಡ್ ಆನ್ ದೇರ್ ಚಾನಲ್ ನಾವು ಏನು ಮಾಡ್ತೀವಿ, 2 ಥರ ಹೇಳ್ತೀವಿ. ಯಾವ ಥರ ಇದೆ ನನಗೆ, ಬೇಸ್ಡ್ ಆನ್ ದಿ ಮೀಡಿಯಮ್ ಯಾವುದು ಅಂದರೆ ವರ್ಬಲ್ಲು, ನಾನ್ ವರ್ಬಲ್ ಅಂತ ಹೇಳ್ತೀವಿ. ಅಂತಂದರೆ ಇಟ್ ಈಸ್ ಬೇಸ್ಡ್ ವಿತ್ ಅ ವರ್ಡ್ಸ್ ಯೂಸ್ ಮಾಡ್ಕೊಂಡು ಹೇಳೋವಂಥದ್ದು. ಸ್ಪೀಕಿಂಗ್ ಇರ್ಬೋದು, ಲಿಸ್ನಿಂಗ್ ಇರ್ಬೋದು, ರೈಟಿಂಗ್ ಇರ್ಬೋದು, ರೀಡಿಂಗ್ ಇರ್ಬೋದು, ಥಿಂಕಿಂಗ್ ಇರ್ಬೋದು, ಇದೆಲ್ಲನೂ ಅದರದ್ದು ಪಾರ್ಟ್. ಇಟ್ ಮೇ ಫರ್ದರ್ ಕ್ಲಾಸಿಫೈಡ್ ಆಸ್ ಓರಲ್ ಆ್ಯಂಡ್ ರಿಟರ್ನ್ ಥರನೂ ಕನ್ಸಿಡರ್ ಮಾಡ್ಕೋಬೋದು. ಆಯಿತಾ. ನಾನ್ ವರ್ಬಲ್ ಕಮ್ಯುನಿಕೇಷನ್ ಅಂದರೆ ವಿ ಆರ್ ಗೋಯಿಂಗ್ ಟು ಕಮ್ಯುನಿಕೇಟ್ ವಿತೌಟ್ ಯೂಸಿಂಗ್ ವರ್ಡ್ಸ್. ಫ್ಲೋ ಆಫ್ ಆ್ಯಕ್ಟ್, ಸ್ಪೀಕಿಂಗು, ರೈಟಿಂಗು ಎಲ್ಲ ಥರನೂ ಇದು ಹೋಗ್ತಾ ಇರುತ್ತೆ. ಜಸ್ಟಸ್ ಇರ್ಬೋದು, ಅಂದರೆ ಸೈನ್ ಲ್ಯಾಂಗ್ವೇಜ್ ಇರ್ಬೋದು, ಮೂಮೆಂಟ್ ಆ್ಯಕ್ಷನ್ ಲ್ಯಾಂಗ್ವೇಜ್ ಇರ್ಬೋದು, ಇಲ್ಲ ಅಂದರೆ ಆಬ್ಜೆಕ್ಟ್ ಲ್ಯಾಂಗ್ವೇಜ್ ಇರ್ಬೋದು, ಪಿಕ್ಚರ್ಸ್ ತೋರಿಸಿ ಎಕ್ಸ್ಪ್ಲೇನ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಯಾವುದೋ ಒಂದು ರೀತಿ ಆ್ಯಕ್ಷನ್ ಮಾಡಿ ನಾನು ತೋರಿಸುವಂಥದ್ದು ಇರ್ಬೋದು, ಅಥವಾ ಸೈನ್ ಮಾಡುವಂಥದ್ದು ಇರ್ಬೋದು. ಹಾಗಾಗಿ ನಾನು ಏನು ಮಾಡ್ತೀನಿ, ಕಮ್ಯುನಿಕೇಟ್ ಮಾಡ್ತಾ ಹೋಗ್ತೀನಿ. ಇಟ್ ಮೇ ಫರ್ದರ್ ಬಿ ಕ್ಲಾಸಿಫೈಡ್ ಬೈ ಪರ್ಸನಲ್ ಸ್ಪೇಸ್, ಪ್ರಿಮಿಕ್ಸಿಸ್ ಅಂತ ಹೇಳ್ತಾರೆ, ಸೆನ್ಸ್ ಆಫ್ ಸ್ಮೆಲ್, ಟೈಮ್ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಪರ್ಸನಲ್ ಸ್ಪೇಸ್ ಅಂತಂದರೆ, ಈಗ ಯಾರ ಹತ್ರ ಕಮ್ಯುನಿಕೇಟ್ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳೋಣ. ಸೊ ನೀವು ಫ್ರೆಂಡ್ಸ್ ಹತ್ರ ಕಮ್ಯುನಿಕೇಟ್ ಮಾಡ್ತಾ ಇದ್ದಾಗ ಅದ್ರ ಲ್ಯಾಂಗ್ವೇಜ್ ಇರ್ಬೋದು, ಅಥವಾ ಅದ್ರ ಸೀರಿಯಸ್ನೆಸ್ ಇರ್ಬೋದು, ಅದು ಅಷ್ಟಿರೋದಿಲ್ಲ. ಬಿಟ್ವೀನ್ ಫ್ರೆಂಡ್ಸ್ ಹತ್ರ ಮಾತಾಡೋ, ಅಥವಾ ನಿಮ್ಮ ಟೀಚರ್ ಹತ್ರ ಮಾತಾಡ್ಬೇಕಾದ್ರೆ ನಿಮ್ಮದು ಟೋನ್ ಇರ್ಬೋದು, ನಿಮ್ಮದು ಕಮ್ಯುನಿಕೇಷನ್ ವೇ ಇರ್ಬೋದು, ಅದು ಡಿಫರ್ ಆಗುತ್ತೆ. ಆ ಥರ ಪ್ರಿನ್ಸಿಪಲ್ ಹತ್ರ ಮಾತಾಡ್ಬೇಕಾದ್ರೆ ಬೇರೆ ಆಗುತ್ತೆ, ನಿಮ್ಮ ಪೇರೆಂಟ್ಸ್ ಹತ್ರ ಮಾತಾಡ್ಬೇಕಾದ್ರೆ ಬೇರೆ ಆಗುತ್ತೆ. ಸೊ ಪರ್ಸನಲ್ ರಿಲೇಷನ್ಶಿಪ್ ಏನಿದೆಯಲ್ಲ ಅದ್ರ ಮೇಲೆ ನಿಮ್ಮದು ಕಮ್ಯುನಿಕೇಷನ್ ವೇರಿ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಪ್ರಿಮಿಕ್ಸಸ್ ಅಂತ ಕರಿತೀವಿ. ಆ ಥರ ಸೆನ್ಸ್ ಆಫ್ ಸ್ಮೆಲ್ ಇರ್ಬೋದು, ಟೈಮ್ ಇರ್ಬೋದು, ಯಾವ ಟೈಮಲ್ಲಿ ಮಾಡಬೇಕು. ಸೊ ಅಂಥದ್ದನ್ನೆಲ್ಲ ನಾನು ಏನು ಬೇಕಾಗುತ್ತೆ, ನಾನ್ ವರ್ಬಲಲ್ಲಿ ಕರ್ಕೊಳ್ತಾ ಹೋಗ್ಬೋದಾಗುತ್ತೆ. ದೇರ್ ಆರ್ 7 ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಆಫ್ ನಾನ್ ವರ್ಬಲ್ ಕಮ್ಯುನಿಕೇಷನ್. ಫೇಶಿಯಲ್ ಎಕ್ಸ್ಪ್ರೆಷನ್, ಈಗ ಯಾರೋ ಒಬ್ರು ಪಾಠ ಮಾಡ್ತಿರ್ತಾರೆ ಕ್ಲಾಸ್ ರೂಮಲ್ಲಿ, ನಂಗೆ ಅರ್ಥ ಆಗ್ತಿದೆಯಲ್ವಾ ಅಂದರೆ ದೇರ್ ಫೇಶಿಯಲ್ ಎಕ್ಸ್ಪ್ರೆಷನ್, ಹೆಡ್ ನಾಡ್ ಮಾಡ್ಬೋದು, ಐಬ್ರೋ ಕಣ್ಣುಗಳನ್ನ ತಿರುಗಿಸ್ಬೋದು, ಅಥವಾ ಕೈನ ಏನೋ ಮಾಡ್ತಾ ಇರ್ಬೋದು, ಅಂಥದ್ದೆಲ್ಲ ಗೊತ್ತಾಗುತ್ತೆ. ಅಥವಾ ಬಾಡಿ ಮೂವ್ಮೆಂಟ್ ಇರ್ಬೋದು, ಕಿನಿಕ್ಸಿಸ್ ಇರ್ಬೋದು, ಪಾಸ್ಚರ್ ಇರ್ಬೋದು, ನಾವು ಕೂತಿರುವಂಥದ್ದು ಸ್ಟೈಲ್ ಇರ್ಬೋದು. ನಾವು ಹೇಗೋ ಕೂತ್ಕೊಂಡು ಅವ್ರು ಪಾಠ ಮಾಡ್ತಿದ್ದಾಗ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ನಾನು ಎಲ್ಲೋ ಆಕಾಶ ನೋಡ್ಕೊಂಡು ಕೂತಿರ್ಬೋದು, ಅಥವಾ ಕಿಟಕಿಯಿಂದ ಹೊರಗಡೆ ಕೂತು ನೋಡ್ತಾ ಇರ್ಬೋದು. ಅಂಥದಕ್ಕೆ ನಾವು ಪಾಸ್ಚರ್ ಅಂತ ಹೇಳ್ತೀವಿ. ಐ ಕಾಂಟ್ಯಾಕ್ಟ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಪ್ಯಾರಾ ಲ್ಯಾಂಗ್ವೇಜ್ ಇರ್ಬೋದು, ಪ್ರಿಮಿಕ್ಸಿಸ್ ಇರ್ಬೋದು, ಫಿಸಿಕಲ್ ಚೇಂಜಸ್ ಇರ್ಬೋದು, ಇದೆಲ್ಲನೂ ನನಗೆ ಪ್ಲೇ ವೆರಿ ರೋಲ್. ಅಗೇನ್ ಇದೆಲ್ಲ ನಾನು ಮಾಡಿಕೊಂಡ್ರೆ ಎಫೆಕ್ಟಿವ್ ಕಮ್ಯುನಿಕೇಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಆದರೆ ಕೆಲವೊಂದು ಸಲ ಕಮ್ಯುನಿಕೇಟ್ ಕರೆಕ್ಟಾಗಿ ಆಗಲ್ಲ. ದೇರ್ ಮೇ ಬಿ ಬ್ಯಾರಿಯರ್ಸ್ ಇನ್ ಕಮ್ಯುನಿಕೇಷನ್. ದೇರ್ ಆರ್ 8 ಡಿಫ್ರೆಂಟ್ ಬ್ಯಾರಿಯರ್ಸ್ ದಟ್ ಮೇ ಕಮ್ ಅಕ್ರಾಸ್ ಇನ್ ಆರ್ಡರ್ ಟು ಅಂಡರ್ಗೋ ದಿ ಎಫೆಕ್ಟಿವ್ ಕಮ್ಯುನಿಕೇಷನ್. ಯಾವುದು ಅಂದರೆ ಸಿಮ್ಯಾಟಿಕ್ ಬ್ಯಾರಿಯರ್, ಲ್ಯಾಂಗ್ವೇಜ್ ಬ್ಯಾರಿಯರ್, ಆರ್ಗನೈಸೇಷನಲ್ ಬ್ಯಾರಿಯರ್, ಇಂಟರ್ಪರ್ಸನಲ್ ಬ್ಯಾರಿಯರ್, ಇಂಡಿವಿಜುವಲ್ ಬ್ಯಾರಿಯರ್, ಫಿಸಿಕಲ್ ಬ್ಯಾರಿಯರ್, ಸೈಕಲಾಜಿಕಲ್ ಬ್ಯಾರಿಯರ್, ಟೆಕ್ನಿಕಲ್ ಬ್ಯಾರಿಯರ್. ಸೊ ಈ ಥರ ಬ್ಯಾರಿಯರಿಂದ ನಮ್ಗೆ ಏನಾಗ್ತಾ ಹೋಗುತ್ತೆ ಅಂತಂದರೆ ಎಫೆಕ್ಟಿವ್ ಆಗಲ್ಲ. ಸೊ ಸಿಮ್ಯಾಟಿಕ್ ಬ್ಯಾರಿಯರ್ ಯಾವುದು ಅಂತಂದರೆ ಇಟ್ ಈಸ್ ಡಿಫಿಕಲ್ಟ್ ಅರೈಸಸ್ ವಿತ್ ಅ ಡಿಫ್ರೆಂಟ್ ಪೀಪಲ್ ಅಸೂಮ್ ದ ಡಿಫ್ರೆಂಟ್ ಮೀನಿಂಗ್ ಆಫ್ ಎ ಸ್ಪೆಸಿಫಿಕ್ ಇನ್ಫಾರ್ಮೇಷನ್ ಆಫ್ ದಿ ವರ್ಡ್. ಇಟ್ ಈಸ್ ಕಾಲ್ಡ್ ಆಸ್ ಸಿಮ್ಯಾಟಿಕ್ ಬ್ಯಾರಿಯರ್. ಸಿಮಿಲರ್ ವರ್ಡ್ಸ್ ವಿತ್ ಅ ಡಿಫ್ರೆಂಟ್ ಮೀನಿಂಗ್, ರಾಂಗ್ ಅಸಂಪ್ಷನ್, ಟೆಕ್ನಿಕಲ್ ಲ್ಯಾಂಗ್ವೇಜ್ ಬೇರೆ ಇರ್ಬೋದು, ಡಿಫ್ರೆಂಟ್ ಕಲ್ಚರ್ಸ್ ಇರ್ಬೋದು. ಫಾರ್ ಎಕ್ಸಾಂಪಲ್ ಈಗ ಕನ್ನಡ ಪದಗಳನ್ನ ತೊಗೊಂಡ್ರೆ ನಾವು ಉತ್ತರ ಕರ್ನಾಟಕದಲ್ಲಿ ಯೂಸ್ ಮಾಡುವಂಥ ಕನ್ನಡ ಪದಗಳಿಗೆ ಮೀನಿಂಗ್ ಬೇರೆ ಇರುತ್ತೆ. ಈಗ ನಾವು ಮೈಸೂರಿನ ಕನ್ನಡಕ್ಕೆ ಮಾತಾಡೋವಂಥವ್ರೆ ಬೇರೆ ಮೀನಿಂಗ್ ಇರುತ್ತೆ. ಆ ರೀತಿಯಾಗಿರುತ್ತೆ. ಒಂದೇ ವರ್ಡ್ಗೆ ಬೇರೆ ಬೇರೆ ಮೀನಿಂಗ್ ಇದ್ದಾಗ ನಾನು ಅರ್ಥ ಮಾಡ್ಕೊಳ್ಳೋವಂಥದ್ದು ಅಥವಾ ಕಮ್ಯುನಿಕೇಟ್ ಆಗ್ತಾ ಇರೋವಂಥದ್ದು ಸರಿ ಆಗದಲ್ಲೇ ಇರ್ಬೋದು. ಸೊ ಹಂಗಾಗಿ ಏನಾಗುತ್ತೆ, ಅಂಥ ಬ್ಯಾರಿಯರಿಂದ ನನಗೆ ಕರೆಕ್ಟಾಗಿ ಕಮ್ಯುನಿಕೇಟ್ ಆಗ್ತಾ ಇಲ್ಲ. ಅವ್ರು ಏನು ಹೇಳ್ತಿದ್ರೆ ನನಗೆ ಗೊತ್ತಾಗ್ತಾ ಇಲ್ಲ, ಅರ್ಥ ಆಗ್ತಾ ಇಲ್ಲ. ದೇರ್ ಮೇ ಬಿ ಡಿಫಿಕಲ್ಟೀಸ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ದ ಇನ್ಫಾರ್ಮೇಷನ್ ಸೆಂಡ್ ಬೈ ದಿ ಸೆಂಡರ್. ಸೊ ದಟ್ ಟೈಪ್ ಆಫ್
ಬ್ಯಾರಿಯರ್ಸ್ಗೆ ನಾವೇನಂತ ಕರಿತೀವಿ, ಸಿಮ್ಯಾಟಿಕ್ ಬ್ಯಾರಿಯರ್ಸ್ ಅಂತ ಹೇಳ್ತೀವಿ. ಕೆಲವು ಸಲ ಏನಾಗುತ್ತೆ, ಟೆಕ್ನಿಕಲ್ ಲ್ಯಾಂಗ್ವೇಜ್ ಯಾವುದೋ ಒಂದು ಪದ ಉಪಯೋಗಿಸ್ತಿರ್ತಾರೆ ಅಂತ ಇಟ್ಕೊಳ್ಳೋಣ. ಸೊ ಕೋಡಿಂಗ್, ಡಿಕೋಡಿಂಗ್ ಅಂತ ಏನೋ ಪದ ಹೇಳಿದ್ರು, ಅದ್ರ ಬಗ್ಗೆ ನನಗೆ ಏನೋ ಐಡಿಯಾನೇ ಇಲ್ಲ, ನನಗೆ ಗೊತ್ತಿಲ್ಲ ಅಂತಂದರೆ ಅವರು ಅವಾಗ ಏನಾಗುತ್ತೆ, ನನಗೆ ಕರೆಕ್ಟಾಗಿ ಅರ್ಥ ಆಗಲ್ಲ. ಕ್ಲಾಸ್ ರೂಮಲ್ಲೂ ಏನಾಗುತ್ತೆ, ಇದೇ ರೀತಿಯ ಸ್ಟೂಡೆಂಟ್ಸ್ಗೂ ಅರ್ಥ ಆಗುತ್ತೆ. ಈಗ ನಾವು ಪ್ರೋಟೀನ್ಸ್ ಅಂತ ಹೇಳ್ತೀವಿ, ಅಮೈನೋ ಆಸಿಡ್ಸ್ ಅಂತ ಹೇಳ್ತೀವಿ, ಅದ್ರ ಬಗ್ಗೆ ಏನು ಅಂತ ಗೊತ್ತಿಲ್ಲ ಅಂದರೆ ಅವ್ರಿಗೆ ಅರ್ಥ ಆಗಲ್ಲ. ಅಥವಾ ಈಗ ಐಸೋಮೆರಿಸಮ್ ತೊಗೊಂಡ್ರೆ ನಾನು ಏನಂತ ಹೇಳ್ತೀನಿ, ಮೀಸೋ ಕಾಂಪೌಂಡ್ ಅಂತ ಹೇಳ್ತೀನಿ, ಅರಸಿಮಿಕ್ ಮಿಕ್ಸ್ಚರ್ ಅಂತ ಹೇಳ್ತೀನಿ. ಅದು ಅಂದರೆ ಗೊತ್ತಿಲ್ಲ ಅಂದರೆ ದಿಸ್ ಪರ್ಟಿಕ್ಯುಲರ್ ಕಾಂಪೌಂಡ್ ದೇ ಆರ್ ಅರಸಿಮಿಕ್ ಮಿಕ್ಸ್ಚರ್ ಅಂತಂದರೆ ಅದ್ರ ಮೀನಿಂಗ್ ಏನು ಅಂತ ಗೊತ್ತಿಲ್ಲ ಅಂದರೆ ಆ ಕಮ್ಯುನಿಕೇಟ್ ಆಗಲ್ಲ, ಅವ್ರಿಗೆ ಅರ್ಥ ಆಗಲ್ಲ. ಸೊ ಅಂಥದಕ್ಕೆ ಏನಂತ ಕರಿತೀವಿ ನಾವು, ಸಿಮ್ಯಾಂಟಿಕ್ ಬ್ಯಾರಿಯರ್ ಅಂತ ಕರಿತೀವಿ. ಆ ಥರ ಲ್ಯಾಂಗ್ವೇಜ್ ಬ್ಯಾರಿಯರ್. ಸೊ ಬೇರೆ ಬೇರೆ ಲ್ಯಾಂಗ್ವೇಜ್ ಇರ್ಬೋದು, ವೆಕ್ಯಾಬ್ಯುಲರಿ ಬೇರೆ ಬೇರೆ ಯೂಸ್ ಮಾಡ್ತಿದ್ದಾಗ ಬರುತ್ತೆ. ಫಾರ್ ಎಕ್ಸಾಂಪಲ್, ನನಗೀಗ ತಮಿಳಲ್ಲಿ ಯಾರೋ ಒಂದು ಹೇಳಿದ್ರು, ಅಥವಾ ನನಗೆ ಮರಾಠಿನಲ್ಲಿ ಏನೋ ಹೇಳಿದ್ರು, ಉರ್ದುನಲ್ಲಿ ಏನೋ ಹೇಳಿದ್ರು ಅಂದರೆ ಅದು ನನಗೆ ಆ ಭಾಷೆ ಗೊತ್ತಿಲ್ಲ ಅಂತಂದರೆ ಅವ್ರು ಏನು ಹೇಳ್ತಿದ್ರೆ ಅದು ನನಗೆ ಗೊತ್ತಾಗಲ್ಲ. ಐ ಕ್ಯಾನ್ ಹಿಯರ್ ಓನ್ಲಿ ದ ಸೌಂಡ್. ಆ ಸೌಂಡ್ಗೆ ನನಗೆ ಏನಾಗುತ್ತೆ, ಮೀನಿಂಗ್ ಇಲ್ದಿರೋದಕ್ಕೋಸ್ಕರ ಕಮ್ಯುನಿಕೇಟ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಟೆಕ್ನಿಕಲ್ ಜಾಗ್ರಾಮ್ಸ್ ಇರ್ಬೋದು, ಇನ್ಅಪ್ರೋಪ್ರಿಯೇಟ್ ವರ್ಡ್ಸ್ ಇರ್ಬೋದು, ಇಂಥದಕ್ಕೆಲ್ಲ ಏನಂತ ಕರಿತೀವಿ ನಾವು, ಲ್ಯಾಂಗ್ವೇಜ್ ಬ್ಯಾರಿಯರ್ ಅಂತೀವಿ. ನೆಕ್ಸ್ಟ್, ಆರ್ಗನೈಸೇಷನಲ್ ಬ್ಯಾರಿಯರ್. ಇಲ್ಲೇನಾಗುತ್ತೆ ಅಂತಂದರೆ, ದಿಸ್ ಟೈಪ್ ಆಫ್ ಬ್ಯಾರಿಯರ್ ಅರೈಸಸ್ ಡ್ಯೂ ಟು ದಿ ಗ್ಯಾಪ್ ಬಿಟ್ವೀನ್ ದಿ ಸ್ಟಾಫ್ ಮೆಂಬರ್ಸ್ ಅಂಡ್ ದಿ ಮ್ಯಾನೇಜ್ಮೆಂಟ್ ಇನ್ ಟರ್ಮ್ಸ್ ಆಫ್ ಕಮ್ಯುನಿಕೇಷನ್ ಪಾಲಿಸೀಸ್, ಅಥಾರಿಟಿ ಲೇಯರ್ಸ್, ಫಿಲ್ಟರಿಂಗ್ ಆಫ್ ದಿ ಇನ್ಫಾರ್ಮೇಷನ್ ಎಕ್ಸೆಟ್ರಾ. ಈಗ ಏನೋ ಒಂದು ಇನ್ಫಾರ್ಮೇಷನ್, ಒಂದು ಆರ್ಗನೈಸೇಷನಲ್ಲಿ ಯಾವುದೋ ಒಂದು ಇನ್ಫಾರ್ಮೇಷನ್ ಹೇಳ್ತಾ ಇದ್ದಾರೆ. ಸೊ ನನಗೆ ಏನಾಗ್ತಾ ಇದೆ ಅಂತಂದರೆ, ಅದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಗೊತ್ತಿಲ್ಲ, ಇದನ್ನು ನೀವು ಮಾಡಿ ಅಂತ ಹೇಳ್ತಿದ್ದಾರೆ. ಯು ಹ್ಯಾವ್ ಟು ಪೇ ದಿ ಫೀಸ್ ಅಂತ ಹೇಳ್ತಿದ್ದಾರೆ. ಸೊ ಎಷ್ಟು ಫೀಸ್ ಕಟ್ಟಬೇಕು, ಎಷ್ಟು ಪೇಪರ್ಗೆ, ಈಗ ಎಕ್ಸಾಮಿನೇಷನ್ ಫೀಸ್ ಕಟ್ಟಬೇಕು ನನಗೆ, ಅಥವಾ ನನಗೆ ಯಾವುದೋ ಒಂದು ಬ್ಯಾಕ್ಲಾಗ್ ಇದೆ, ಅದಕ್ಕೆ ಎಷ್ಟು ಎಕ್ಸಾಮಿನೇಷನ್ ಕಟ್ಟಬೇಕು, ಪ್ರಾಕ್ಟಿಕಲ್ ಎಕ್ಸಾಮ್ ಇದೆ, ನನ್ನ ಬ್ಯಾಕ್ಲಾಗ್ ಇದೆ, ಅದ್ರದ್ದು ನನಗೆ ಯಾವುದೋ ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ. ಸೊ ಅಂಥದಕ್ಕೆ ನಾನು ಏನು ಮಾಡಬೇಕು ಅಂತಂದರೆ, ದೇರ್ ವಿಲ್ ಬಿ ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ನನಗೆ ಇವತ್ತು ಕೊಡಿ ಅಂದ ತಕ್ಷಣ ಅವ್ರು ಕೊಡೋಕ್ಕಾಗಲ್ಲ. ಸೊ ಅದಕ್ಕೆ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ನಿಮಗೆ 30 and above ಇದ್ರೆ ಮಾತ್ರನೇ ಅವ್ರಿಗೆ ಕೊಡಿ, ಇಲ್ಲಾಂದರೆ ಇಲ್ಲ. ಇಷ್ಟು ಇಂಟರ್ನಲ್ ಮಾರ್ಕ್ಸ್ ಇದ್ರೆ ಮಾತ್ರ ಅವ್ರಿಗೆ ಪಾಸ್ ಮಾಡಿ. ಆ ರೀತಿ ಎಲ್ಲದಕ್ಕೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಅದಿಲ್ಲದೆ ಜಸ್ಟ್ ನೀವು ಇಲ್ಲ ನನಗೆ ಪರವಾಗಿಲ್ಲ ಕೊಡಿ, ನನಗೆ ಮಾಡಿ ಅಂತಂದರೆ ಆಗಲ್ವಲ್ಲ. ಅಂಥದಕ್ಕೆ ನಾವೇನಂತ ಕರಿತೀನಿ, ಆರ್ಗನೈಸೇಷನಲ್ ಬ್ಯಾರಿಯರ್ ಅಂತ ಹೇಳ್ತೀನಿ. ಸುಪೀರಿಯರ್ ಮತ್ತು ಸಬಾರ್ಡಿನೇಟ್ ಮಧ್ಯದಲ್ಲಿ ಇವರೊಂದು ಹೇಳ್ತಿರ್ತಾರೆ, ಅವರೊಂಥರ ಅರ್ಥ ಮಾಡ್ಕೊಳ್ತಿರ್ತಾರೆ. ಅದು ಯಾಕಾಗುತ್ತೆ ಅಂದರೆ, ಅವ್ರ ಕಲ್ಚರ್, ಅವ್ರದ್ದು ಬಿಹೇವಿಯರ್ ಇರ್ಬೋದು, ಅಥವಾ ಪ್ರಿಯರ್ ಎಕ್ಸ್ಪೀರಿಯನ್ಸ್ ಇರ್ಬೋದು, ಅದು ಇನ್ಫಾರ್ಮೇಷನ್ ಏನಿದೆಯಲ್ಲ, ಅವ್ರು ಬೆಳೆದು ಬಂದಿರೋ ರೀತಿಯಲ್ಲಿ ಅದೇನಾಗ್ತಾ ಹೋಗುತ್ತೆ, ಬೇರೆ ಆಗ್ತಾ ಹೋಗುತ್ತೆ. ಸ್ಟೇಟಸ್ಸು ಮತ್ತು ಲೇಯರ್ಸ್ಗಳು ಇರ್ತಾವಲ್ಲ, ಅದನ್ನು ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಆರ್ಗನೈಸೇಷನಲ್. ನೆಕ್ಸ್ಟ್, ಇಂಟರ್ ಪರ್ಸನಲ್ ಬ್ಯಾರಿಯರ್. ನನಗೆ ನನ್ನದೇ ಆದಂಥ ಬ್ಯಾರಿಯರ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಒಬ್ಬ ಲಾಯರ್ ಇದ್ದಾರೆ ಅಂತ, ಜಡ್ಜ್ ಇದ್ದಾರೆ ಅಂತ ಇಟ್ಕೊಂಡು ಅವ್ರ ಹತ್ರ ನಾನು ಮಾತಾಡೋಕೆ ಹೋದರೆ ಏನಾಗುತ್ತೆ ಅಂದರೆ, ದೇರ್ ವಿಲ್ ಬಿ ಲಾಟ್ ಆಫ್ ಎಜುಕೇಷನ್ ಬ್ಯಾರಿಯರ್. ಅವ್ರೇನೋ ರೂಲ್ಸು, ರೆಗ್ಯುಲೇಷನು, ಆರ್ಟಿಕಲ್ ಅದೆಲ್ಲ ಹೇಳಿದ್ರೆ ನನಗೆ ಅರ್ಥ ಆಗಲ್ಲ. ಬಿಕಾಸ್ ಐ ಆಮ್ ನಾಟ್ ಇನ್ ಟು ದಟ್ ಪರ್ಟಿಕ್ಯುಲರ್ ಆ ಲೇಯರ್ ಇಲ್ಲ, ಆ ಸೊಸೈಟಿನಿಲ್ಲ. ನನ್ನ ಇಕನಾಮಿಕ್ ಸ್ಟೇಟಸ್ ಇರ್ಬೋದು, ಅದನ್ನು ಪ್ಲೇ ಇಂಪಾರ್ಟೆಂಟ್. ಈಗ ದೊಡ್ಡ ಮನುಷ್ಯ ಏನೋ ಒಂದು ಆ್ಯಪಲ್ಸ್ ಬಗ್ಗೆನೋ, ಅಥವಾ ಆ್ಯಪಲ್ ಕಂಪ್ಯೂಟರ್ ಬಗ್ಗೆನೋ, ಅಥವಾ ಆ್ಯಪಲ್ ಮೊಬೈಲ್ ಬಗ್ಗೆನೋ ಹೇಳ್ತಾ ಇದ್ದರೆ, ಅದ್ರ ಬಗ್ಗೆ ನನಗೆ ಗೊತ್ತೇ ಇಲ್ದಿದ್ದಾಗ, ನನ್ನ ಎಕನಾಮಿಕ್ ಸ್ಟೇಟಸ್ ಬೇರೆ ಇದ್ದಾಗ, ಅವ್ರನ್ನೆಲ್ಲ ಮಾತಾಡೋಕೆ ಹೋಗ್ತಾ ಇದ್ದಾಗ ಏನಾಗುತ್ತೆ ಅಂದರೆ, ನನ್ನಷ್ಟಕ್ಕೆ ನಾನೇ ಇನ್ಸರ್ಸ್ಕೊಳ್ತಾ ಹೋಗ್ತೀನಿ. ಅಂಥದಕ್ಕೆ ಏನಂತ ಕರಿತೀವಿ, ಇಂಟರ್ ಪರ್ಸನಲ್ ಬ್ಯಾರಿಯರ್ ಅಂತ ಹೇಳ್ತೀವಿ. ಆ್ಯಂಡ್ ಆ್ಯಟಿಟ್ಯೂಡ್ ಇರ್ಬೋದು ಆಫ್ ದಿ ಪಾರ್ಟಿಸಿಪೆಂಟ್ಸು, ಅದೆಲ್ಲನೂ ಇಂಪಾರ್ಟೆಂಟ್ ಆಗುತ್ತೆ. ಗೊತ್ತಿಲ್ಲ ಅಂದ್ರೇನು ತಿಳ್ಕೋಬೇಕು, ಅದ್ರ ಬಗ್ಗೆ ನಾವು ಮಾತಾಡೋಕ್ಕೆ ಟ್ರೈ ಮಾಡಬೇಕು, ಅದಿರ್ಬೋದು. ಅಥವಾ ಇಂಡಿವಿಜುವಲ್ ಬ್ಯಾರಿಯರ್, ಸೋಷಿಯಾಲಜಿಕಲ್ ಬ್ಯಾರಿಯರ್ಸ್ ಇರ್ಬೋದು, ಡಿಫ್ರೆಂಟ್ ಪರ್ಸನಾಲಿಟಿ ಇರ್ಬೋದು, ಸ್ಟೀರಿಯೋಟೈಪಿಂಗ್ ಇನ್ ಅಟೆನ್ಷನ್ ಇರ್ಬೋದು, ಡಿಫ್ರೆನ್ಸಸ್ ಇನ್ ಇಂಡಿವಿಜುವಲ್ ಕಾಂಪಿಟೆನ್ಸೀಸ್ ಟು ಥಿಂಕ್ ಆರ್ ಆ್ಯಕ್ಟ್, which also include the physical disorders and handicap ಇರ್ಬೋದು. Due to the diverse personality of a sender and receiver, the communication process ರಾಂಗ್ಲಿ ಇಂಟರ್ಪ್ರಿಟೆಡ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಇಂಡಿವಿಜುವಲ್ ಬ್ಯಾರಿಯರ್ಸ್ ಅಂತ ಕರಿತೀವಿ. ನನ್ನಿಂದ ಹೋದ ತಪ್ಪುಗಳು. ಈ ಥರ ಕೆಲವು ಸಲ ಫಿಸಿಕಲ್ ಬ್ಯಾರಿಯರ್ಸ್ ಇರುತ್ತೆ. ಅಂದರೆ ಏನಾಗುತ್ತೆ ಅಂತಂದರೆ, ನಾವು ಸರ್ಕಮ್ಸ್ಟೆನ್ಸಸ್ ಇರ್ಬೋದು, ತುಂಬ ಏನಾಗ್ತಾ ಇದೆ, ಎಲ್ಲೋ ಒಂದು ಜನರೇಟರ್ ಆನ್ ಆಗಿಬಿಟ್ಟಿದೆ, ಅಲ್ಲಿ ನಾವು ಪಾಠ ಮಾಡ್ತಾ ಇದ್ದೀನಿ ಅಂದರೆ ಹುಡುಗರು ಕರೆಕ್ಟಾಗಿ ಅರ್ಥ ಆಗಲ್ಲ, ಅಥವಾ ನನಗೆ ಕಿವಿ ಸರಿಯಾಗಿ ಕೇಳಿಸಲ್ಲ ಅಂತ ಇಟ್ಕೊಳ್ಳೋಣ, ಅಥವಾ ನನಗೆ ಮಾತಾಡೋವಂಥದ್ದು ಅಂದರೆ ನಾನು ಮಾತಾಡುವಂಥದ್ದು ತುಂಬ ಮೆತ್ತಗೆ ಮಾತಾಡ್ತಾ ಇದ್ದೀನಿ ಅಂದರೆ ಕೇಳಿಸ್ದಲೇ ಇರುವಂಥದ್ದು ಆಗಿರ್ಬೋದು, ಅಥವಾ ಡೋರ್ಗಳನ್ನೆಲ್ಲ ಕ್ಲೋಸ್ ಮಾಡಿದ್ರೆ ಎಕೋ ಆಗುತ್ತೆ. ಸೊ ಇಂಥದಕ್ಕೆಲ್ಲ ಏನಂತ ಕರಿತೀವಿ ನಾವು, ಫಿಸಿಕಲ್ ಬ್ಯಾರಿಯರ್ಸ್. ಆವಾಗ ಕೇಳಿಸ್ತಾ ಇರುತ್ತೆ, ಎಕೋ ಆಗ್ತಿರ್ತಾರೆ, ಸರಿಯಾಗಿ ಅರ್ಥ ಆಗಲ್ಲ. ಈಗ ನಾವು ಡೇಸ್ ಎಲ್ಲ ನಾವೇನು ಮಾಡಿದ್ವಿ, ಎಲ್ಲರೂ ಆನ್ಲೈನ್ ಕ್ಲಾಸಸ್ ಎಲ್ಲ ಮಾಡ್ತಾ ಹೋದ್ವಿ. ಆವಾಗ ಡಿಸ್ಟೆನ್ಸು ತುಂಬ ದೂರ ಇತ್ತು. ಕೆಲವು ಸಲ ಕೇಳಿಸ್ತಿತ್ತು, ಕೆಲವು ಸಲ ಕೇಳಿಸ್ತಿರಲಿಲ್ಲ. ಅಥವಾ ನಾವು ಎಷ್ಟು ಡಿಸ್ಟೆನ್ಸಲ್ಲಿ, ಪ್ರಾಕ್ಸಿಮಿಟಿ ಅನ್ನೋದೇ ಅದೇ, ಎಷ್ಟು ಡಿಸ್ಟೆನ್ಸಲ್ಲಿ ಇದ್ದೀವಿ ಅನ್ನೋದನ್ನು ಇಂಪಾರ್ಟೆಂಟ್. ನೆಕ್ಸ್ಟು ಸೈಕಲಾಜಿಕಲ್ ಬ್ಯಾರಿಯರ್ಸ್. ಸೊ ನನ್ನ ಮೈಂಡಲ್ಲಿ ಏನೇನು ಬ್ಯಾರಿಯರ್ಸ್ ಇದೆ, ನನಗೊಂದು ಎಮೋಷನ್ಸ್ ಇದೆ, ಪೂರ್ ಅಟೆನ್ಷನ್ ಇದೆ, ಲ್ಯಾಕ್ ಆಫ್ ಅಟೆನ್ಷನ್ ಇದೆ, ಡಿಫ್ರೆಂಟ್ ಒಪಿನಿಯನ್, ಪರ್ಸೆಪ್ಷನ್ಸ್ ಬೇರೆ ಇದ್ದಾಗ, ಏನದು ಸೈಕಲಾಜಿಕಲ್ ಸ್ಟೇಟಸ್ ಆಫ್ ಬೋತ್ ಸೆಂಡರ್ ಅಂಡ್ ದಿ ರಿಸೀವರ್ ಸೇಮ್ ಇಲ್ದಿದ್ದಾಗ ಬರುತ್ತಲ್ಲ, ಅಂಥ ಪ್ರಾಬ್ಲಮ್ಗೆ ನಾವು ಸೈಕಲಾಜಿಕಲ್ ಬ್ಯಾರಿಯರ್ ಹೇಳ್ತೀವಿ. ಆಯ್ತಾ. ಟೆಕ್ನಿಕಲ್ ಬ್ಯಾರಿಯರ್ಸ್, ನಾನು ಮುಂಚೆನೇ ಹೇಳ್ದಂಗೆ ಆನ್ಲೈನಲ್ಲಿ ಇರುತ್ತೆ. ಏನೋ ಈಗ ಯಾವುದೋ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಪಾಠ ಮಾಡ್ತಾ ಇರ್ತೀವಿ, ಝೂಮ್ ಇರ್ಬೋದು, ಅಥವಾ ಗೂಗಲ್ ಮೀಟ್ ಇರ್ಬೋದು,
ಅಥವಾ ಮೈಕ್ರೋಸಾಫ್ಟ್ ಗ್ರೂಪ್ ಟೀಮ್ ಇರ್ಬೋದು. ಕೆಲವು ಸಲ ಏನಾಗುತ್ತೆ ಅಂತಂದರೆ ಅದು ಕರೆಕ್ಟಾಗಿ ನನಗೆ ಕಮ್ಯುನಿಕೇಟ್ ಮಾಡ್ಕೊಳ್ಳೋಕೆ ಆಗಲ್ಲ. ಟೆಕ್ನಿಕಲಿ ದೇರ್ ವಿಲ್ ಬಿ ಎ ಪ್ರಾಬ್ಲಮ್, ಅಥವಾ ಅದನ್ನು ಹೆಂಗೆ ಆಪ್ರೇಟ್ ಮಾಡೋದು ಅಂತ ನನಗೆ ಗೊತ್ತಿಲ್ಲದಲೇ ಇರ್ಬೋದು, ಫೋನಲ್ಲಿ ಕರೆಕ್ಟಾಗಿ ಬರ್ತಲೇ ಇರ್ಬೋದು, ನೆಟ್ವರ್ಕ್ ಸಿಗ್ದಲೇ ಇರ್ಬೋದು. ಆ ಥರ ಪ್ರಾಬ್ಲಮ್ ಎಲ್ಲ ಆಗುತ್ತಲ್ಲ. ಹಂಗಾಗಿ ಏನಾಗುತ್ತೆ, ಅರ್ಧಂಬರ್ಧ ಕೇಳಿಸ್ತಿರುತ್ತೆ, ಅರ್ಧಂಬರ್ಧ ಕೇಳಿಸ್ತಿರಲ್ಲ. ಅಂಥದಕ್ಕೆ ಏನಂತ ಕರಿತೀವಿ ನಾವು, ಬ್ಯಾರಿಯರ್ ಅಂತ ಕರಿತೀವಿ. ಸೊ ಹೌ ಟು ಓವರ್ಕಮ್, ಇದೆಲ್ಲ ಬ್ಯಾರಿಯರ್ ಇದೆ. ಓಕೆ, ಇದನ್ನೆಲ್ಲ ಓವರ್ಕಮ್ ಮಾಡಿದ್ರೆ ಮಾತ್ರ ನಾನು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಅದಕ್ಕೆ ಏನು ಅಂತಂದರೆ, ಎಲ್ಲಾದರೂ ನಾನು ಮಾಡಬೇಕು ಅಂದರೆ ಪ್ರಾಪರ್ ಅಟೆನ್ಷನ್, ಅವ್ರು ಏನು ಹೇಳ್ತಿದ್ದಾರೆ ಅನ್ನೋದನ್ನು ನಾನು 100% ಕಿವಿ ಕೊಟ್ಟು ಕೇಳಿಸ್ಕೋಬೇಕಾಗತ್ತೆ. ಆಮೇಲೆ ಮೀಡಿಯಮ್ ಆಫ್ ಕಮ್ಯುನಿಕೇಷನ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ನಾನು ಯಾವ ಥರ ಕಳಿಸ್ತಾ ಇದ್ದೀನಿ, ಯಾವ ಥರ ಇನ್ಫಾರ್ಮೇಷನ್, ಓರಲ್ಲ, ರಿಟರ್ನ, ಥ್ರೂ ಫೋನಾ, ಥ್ರೂ ಇಂಟರ್ನೆಟ್ಟಾ, ಥ್ರೂ ಆನ್ಲೈನಾ, ಏನು ಥರ ಅದು ಕಳಿಸ್ತಾ ಇದ್ದೀನಿ, ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ ಏನಿದೆಯಲ್ಲ ಅದು ಕರೆಕ್ಟಾಗಿ ಕೆಲಸ ಮಾಡ್ತಿದೆಯಾ ಅಂತ ಇರಬೇಕು. ನೆಕ್ಸ್ಟ್ ಮತ್ತು ರಿಸೀವರು ಮತ್ತು ಸೆಂಡರ್ ಏನಿದೆಯಲ್ಲ, ಅವಾಗ ನಾವು ಕಳಿಸ್ತಾ ಇರೋದು ಸರಿ ಇದೆಯಾ ಅಂತ ಅವ್ರಿಗೆ ನಾನು ಅರ್ಥ ಮಾಡ್ಕೊಂಡ್ರೆ ಸರಿ ಇದೆಯಾ ಅಂತ ಅವ್ರು ರಿಟರ್ನ್ ಬ್ಯಾಕ್ ಟು ದಿ ಸೆಂಡರ್. ಅದನ್ನು ಅವ್ರು ಏನು ಮಾಡ್ಕೋಬೇಕಾಗತ್ತೆ, ಥ್ರೂ ಎನಿ ಮೀನ್ಸ್, ಥ್ರೂ ಫೀಡ್ಬ್ಯಾಕ್ ಅದನ್ನ ಏನು ಮಾಡಬೇಕಾಗತ್ತೆ, ಒಬ್ರಿಗೊಬ್ರು ಕಮ್ಯುನಿಕೇಟ್ ಮಾಡ್ಕೋಬೇಕಾಗತ್ತೆ. ಆ ಫೀಲಿಂಗ್ಸ್ನ, ಎಮೋಷನ್ಸ್ನ ಏನು ಮಾಡಬೇಕಾಗತ್ತೆ, ಶೇರ್ ಮಾಡ್ಕೋಬೇಕಾಗತ್ತೆ ಟು ಅವಾಯ್ಡ್ ದಿ ಬ್ಯಾರಿಯರ್ಸ್. ಈಗ ನಿಮಗೆ ಯಾವುದೋ ಒಂದು ಪದ ಅರ್ಥ ಆಗಲಿ, ಅವ್ರು ಏನೋ ಹೇಳ್ತಾ ಇದ್ದಾರೆ ಅಂತಂತಂದರೆ ಹ್ಯಾವ್ ಟು ಆಸ್ಕ್ ದೆಮ್, ಹೌದು ನನಗೆ ಇದಂದರೆ ಗೊತ್ತಿಲ್ಲ, ಇದಂದರೆ ಏನು, ಇದನ್ನು ಕೇಳಿ. ಸೊ ಆ ರೀತಿ ಏನು ಮಾಡ್ಕೋಬೇಕು, ನನ್ನ ಬ್ಯಾರಿಯರ್ಸ್ನ ಏನು ಮಾಡ್ಕೋಬೇಕಾಗತ್ತೆ, ಅವಾಯ್ಡ್ ಮಾಡಬೇಕಾಗತ್ತೆ. ಫೀಲಿಂಗ್ಸ್ ಇರ್ಬೋದು, ಒಪಿನಿಯನ್ಸ್ ಇರ್ಬೋದು. ಈಗ ಯಾವುದೋ ಒಂದು ಅವ್ರ ಒಪಿನಿಯನ್ ಹೇಳ್ತಾರೆ, ನನಗೆ ಇಷ್ಟ ಆಗಿಲ್ಲ ಅಂದರೆ ಇಮಿಡಿಯೇಟ್ಲಿ ಹ್ಯಾವ್ ಟು ಟೆಲ್ ದೆಮ್, ಸೊ ದಿಸ್ ಇಸ್ ನಾಟ್ ಕರೆಕ್ಟ್, ದಿಸ್ ಇಸ್ ಮೈ ಒಪಿನಿಯನ್. ಅಲ್ಲಿ ಡಿಸ್ಕಷನ್ ಮಾಡಬೇಕು. ಹಾಗಾದಾಗ ಏನಾಗುತ್ತೆ ಅಂದರೆ ಕಮ್ಯುನಿಕೇಷನ್ಲಿರುವಂಥ ಪ್ರಾಬ್ಲಮ್ಸ್, ಬ್ಯಾರಿಯರ್ಸ್ ಎಲ್ಲ ಏನಾಗ್ತಾ ಹೋಗುತ್ತೆ, ಕಡಿಮೆ ಹೋಗುತ್ತೆ. ಹೇಗೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ನಮಗೆ ಅಂತಂದರೆ ಕ್ಲಾಸ್ ರೂಮ್ ಕಮ್ಯುನಿಕೇಷನ್ ಏನಿದೆಯಲ್ಲ ಅದು ನಾವು ಕರೆಕ್ಟಾಗಿ ಮಾಡಬೇಕಾಗತ್ತೆ. ಬಿಕಾಸ್ ನಾವೀಗ ನೆಟ್ಟು ಅಥವಾ KCET ಇರ್ಬೋದು, JRF ಇರ್ಬೋದು, ಯಾವುದೇ ಎಕ್ಸಾಮ್ ಪಾಸ್ ಮಾಡಿದ್ರು ಒನ್ ಆರ್ ದಿ ಅದರ್ ಟೈಮ್ ವಿಲ್ ಬಿಕಮ್ ಯು ವಿಲ್ ಗೋ ಅಂಡ್ ಹ್ಯಾಂಡಲ್ ದಿ ಕ್ಲಾಸ್ ರೂಮ್. ಸೊ ಕ್ಲಾಸ್ ರೂಮಲ್ಲಿ ಹೇಗೆ ಹ್ಯಾಂಡಲ್ ಮಾಡಬೇಕು. ಅಗೇನ್ ಕ್ಲಾಸ್ ರೂಮ್ ಟೀಚಿಂಗ್ ಇಸ್ ನಾಟ್ ಮೆಥಡಾಲಿಕಲ್ ಸೈಂಟಿಫಿಕಾಗಿ ಹಿಂಗೆ ಮಾಡಬೇಕು ಅಂತ ಹೇಳೋಕ್ಕಾಗಲ್ಲ. ಇಟ್ಸ್ ಅನ್ ಎಮೋಷನ್. ಸೊ ಎವ್ರಿ ಡೇ ಎವ್ರಿ ಟೈಮ್ ಏನಾಗುತ್ತೆ ಅಂದರೆ ಕ್ಲಾಸ್ ರೂಮ್ಗೆ ಹೋದಾಗ ದೇರ್ ವಿಲ್ ಬಿ ಎ ಲಾಟ್ ಆಫ್ ಥಿಂಗ್ಸ್ ವಿಲ್ ಬಿ ಚೇಂಜಿಂಗ್. ಆ ಸಿಚುಯೇಷನ್ ತಕ್ಕಂಗೆ ನೀವೇನು ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಈಗ ಲಾಸ್ಟ್ ಅವರ್ ನಿಮಗೆ ಕ್ಲಾಸ್ ಕೊಟ್ಟಿದ್ದಾರೆ ತಿಳ್ಕೊಂಡು, ಅದಾದ ತಕ್ಷಣ ಬ್ರೇಕ್ ಇದೆ ಅಂದ ತಕ್ಷಣನೇ ಅಂದರೆ ಆವಾಗ ಹುಡುಗರದು ರಿಟೆನ್ಷನ್ ಇರಬಹುದು. ಆ ಕ್ಲಾಸ್ ರೂಮಲ್ಲಿ ಕಮ್ಯುನಿಕೇಟ್ ಮಾಡುವಂಥದ್ದು ಅದು ತಪ್ಪಾಗ, ಅಥವಾ ಫಸ್ಟ್ ಅವರ್ ಕ್ಲಾಸ್ ಇದೆ ಅಂತ ಇಟ್ಕೊಂಡು, ಸೊ ಏನಾಗುತ್ತೆ 10 o'clock ಕ್ಲಾಸ್ ಇದ್ದರೆ 10:05 ತನಕನೂ ಚೆನ್ನಾಗಿ ಬರ್ತಾನೆ ಇರ್ತಾರೆ. ಸೊ ಅಲ್ಲೂ ಡಿಸ್ಟರ್ಬೆನ್ಸ್ ಆಗುತ್ತೆ. ಸೊ ಕ್ಲಾಸ್ ರೂಮ್ ಕಮ್ಯುನಿಕೇಷನ್ ಏನಾಗ್ತಾ ಹೋಗುತ್ತೆ ಅಂದರೆ ಚೇಂಜ್ ಆಗ್ತಾ ಹೋಗುತ್ತೆ. ಕೆಲವು ಸಲ ತುಂಬ ಹುಡುಗರು ಗಲಾಟೆ ಮಾಡ್ತಿರ್ತಾರೆ. ಅಥವಾ ಕ್ಲಾಸ್ ರೂಮಲ್ಲಿ ಏನಾಗ್ತಾ ಇರುತ್ತೆ ಅಂದರೆ ಎಲ್ಲ ಒಂದೇ ಮೆಂಟಲ್ ಸ್ಟೇಟಸ್ ಇರೋವಂಥವ್ರು, ಅಥವಾ ಎಲ್ಲರಿಗೂ ಎಜುಕೇಷನಲ್ ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿ ಒಂದೇ ಥರ ಇರೋರು, ಇಂಟೆಲಿಜೆಂಟ್ ಇರೋರು ಇರ್ತಾರೆ, ಮತ್ತು ಪೂರ್ ಅಬ್ಸರ್ವಿಂಗ್ ಪವರ್ ಇರೋರು ಇರ್ತಾರೆ. ಸೊ ಅವ್ರನ್ನೆಲ್ಲನೂ ಯು ಹ್ಯಾವ್ ಟು ಬ್ಯಾಲೆನ್ಸ್ ಇನ್ ಎ ಕ್ಲಾಸ್ ರೂಮ್. ಹೌ ಯು ಆರ್ ಗೋಯಿಂಗ್ ಟು ಬ್ಯಾಲೆನ್ಸ್ ದೆಮ್ ಇನ್ ಎ ಕ್ಲಾಸ್ ರೂಮ್ ಥ್ರೂ ಯುವರ್ ಕಮ್ಯುನಿಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಇದೇ ಸೈಂಟಿಫಿಕ್ ಮೆಥಡು, ಇದೇ ರೀತಿನೇ ಎವ್ರಿಬಡಿ ಫಾಲೋ ಮಾಡಬೇಕು ಅಂತ ಆಗಲ್ಲ. ಅಗೇನ್ ಇಟ್ ವೇರೀಸ್ ಫ್ರಮ್ ಪರ್ಸನ್ ಟು ಪರ್ಸನ್. ಹಾಗಾಗಿ ಎವ್ರಿ ಟೀಚರ್ ಇಸ್ ಅನ್ ಯುನಿಕ್ ಟೀಚರ್. ಸೊ ಅದರಲ್ಲಿ ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು. ಸೊ ನಾವು ಯಾವ್ದು ತಗೊಳ್ತೀವಿ ಅನ್ನೋದ್ರ ಮೇಲೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಇನ್ ಎ ಕ್ಲಾಸ್ ರೂಮ್ ದ ಟೀಚರ್ ಟ್ರಸ್ಟ್ ಲೆವೆಲ್ ಇಸ್ ಡಿಟರ್ಮೈನ್ಡ್ ಬೈ ಐ ಕಾಂಟ್ಯಾಕ್ಟ್. ಸೊ ಈಗ ಹುಡುಗರಿಗೆ ನಾನು ಪಾಠ ಮಾಡ್ತಾ ಇದ್ದಾಗ ಅವ್ನಿಗೆ ಅರ್ಥ ಆಗ್ತಿದೆ ಅಥವಾ ಅವ್ನು ಕೇಳಿಸ್ಕೊಳ್ತಾನೆ ಇಲ್ಲ ಅನ್ನೋದು ಹೆಂಗೆ ಗೊತ್ತಾಗುತ್ತೆ ಅಂದರೆ ಐ ಕಾಂಟ್ಯಾಕ್ಟಿಂದ ನನಗೆ ಗೊತ್ತಾಗುತ್ತೆ. ಅಡಾಪ್ಷನ್ ಆಫ್ ವೆಲ್ ಎಸ್ಟಾಬ್ಲಿಷ್ಡ್ ಪಾಸ್ಚರ್ ಎನ್ಶೂರ್ ದಿ ಎಫೆಕ್ಟಿವ್ ಪ್ರೆಸೆನ್ಸ್ ಇನ್ ಎ ಕ್ಲಾಸ್ ರೂಮ್. ಸೊ ಕ್ಲಾಸ್ ರೂಮಲ್ಲಿ ಏನಾಗುತ್ತೆ ಅಂದರೆ ನನ್ನ ಪಾಸ್ಚರ್ ಇಸ್ ಆಲ್ಸೋ ಪ್ಲೇ ವೆರಿ ಇಂಪಾರ್ಟೆಂಟ್ ರೂಮ್. ಒಂದೇ ಕಡೆಗೆ ಅಲ್ಲಿ ಪೋಡಿಯಂ ಇದ್ದರೆ ಪೋಡಿಯಂ ಮೇಲೆ ನಿಂತ್ಕೊಂಡ್ಬಿಟ್ಟು ಹೇಳ್ಕೊಂತ ಹೋದರೆ ಅವ್ರಿಗೆ ಇಷ್ಟ ಆಗಲ್ಲ. ಸೊ ಹೌ ಐ ಆಮ್ ಗೋಯಿಂಗ್ ಟು ಮೂವ್ ವಿತ್ ಇನ್ ದಿ ಕ್ಲಾಸ್ ರೂಮ್. ಬೋರ್ಡ್ ಮೇಲೆ ಹೇಗೆ ಬರೀತೀನಿ, ನಾನು ಬರಿಬೇಕಾದ್ರೆ ಯಾವ ಥರ, ನಾನು ಫುಲ್ ನಾನೇ ಬೋರ್ಡ್ಗೆ ಕವರ್ ಮಾಡ್ಕೊಂಡು ಬರೆಯೋಕ್ಕಂದ್ರೆ ಹುಡುಗರು ಕಾಣೋದೇ ಇಲ್ಲ. ಸೊ ಆ ಪಾಸ್ಚರ್ಸ್ ಎಲ್ಲ ಏನಾಗುತ್ತೆ, ಇಂಪಾರ್ಟೆಂಟ್ ಆಗುತ್ತೆ. ಎ ಗುಡ್ ಕಮ್ಯುನಿಕೇಟರ್ ಬಿಗನ್ ಇಸ್ ಪ್ರೆಸೆಂಟೇಷನ್ ವಿತ್ ಅನ್ ಐಸ್ ಬ್ರೇಕರ್. ಹೋಗಿದ ತಕ್ಷಣ ಪಟ ಅಂತ ಬೋರ್ಡ್ ಮೇಲೆ ಬರ್ಕೊಂಡು ಪಾಠ ಮಾಡೋಕ್ಕೆ ಶುರು ಮಾಡೋದಲ್ಲ. ಸೊ ಹ್ಯಾವ್ ಟು ಮೇಕ್ ಎನ್ ಐಸ್ ಬ್ರೇಕರ್ ಥರ ನಾನು ಕೆಲಸ ಮಾಡಬೇಕಾಗತ್ತೆ. ಅವ್ರ ಎಮೋಷನ್ ಲೆವೆಲ್ಸ್ ಬೇರೆ ಬೇರೆ ಇದ್ದಾಗ ಅದನ್ನೆಲ್ಲ ಏನು ಮಾಡಬೇಕಾಗತ್ತೆ, ನಾನು ಹ್ಯಾವ್ ಟು ಬ್ರಿಂಗ್ ಇಟ್ ಬ್ಯಾಕ್. ಫಾರ್ ಎಕ್ಸಾಂಪಲ್, ಯಾರೋ ಹಿಂದಿನ ಕ್ಲಾಸಲ್ಲಿ ಟೀಚರ್ ಪಾಠ ಮಾಡಿ ಹೋಗಿರ್ತಾರೆ, ಅವ್ರು ಬೈದಿರ್ತಾರೆ, ಅಥವಾ ಅವರು ಏನೋ ಒಂದು ಸ್ಟೋರಿ ಹೇಳಿರ್ತಾರೆ, ತುಂಬ ಬ್ಯಾಡ್ ಸಿಚುಯೇಷನಲ್ಲಿ ಇರ್ತಾರೆ, ಏನೋ ಆಗಿರುತ್ತೆ. ಸೊ ಅದನ್ನು ನನ್ನ ಕ್ಲಾಸಿಗೆ ತರಬೇಕು ಅಂತಂದರೆ ಏನು ಮಾಡಬೇಕು, ಆ ಎಮೋಷನಲ್ ಸ್ಟೇಟಸಿಂದ ಏನು ಮಾಡಬೇಕು, ಅವ್ನಿಗೆ ತೊಗೊಂಡು ಮೆಂಟಲಿ ಅವನ್ನ ಪ್ರಿಪೇರ್ ಮಾಡಿ ನಾನು ಪಾಠ ಕೇಳೋಂಗೆ ಮಾಡ್ಕೋಬೇಕು. ಸೊ ಹಾಗಾಗಿ ಏನು ಮಾಡಬೇಕಾಗತ್ತೆ, ನಾನು ಡಿಪೆಂಡಿಂಗ್ ಅಪಾನ್ ದಿ ಸಿಚುಯೇಷನ್ ಅವತ್ತಿಂದ ಏನಾಗಿದೆ ಹೇಗಾಗಿದೆ ಅಂತ ನೋಡಿಕೊಂಡು ನಾನು ಏನು ಮಾಡಬೇಕಾಗುತ್ತೆ, ಐಸ್ಬೇಕು. ಅಥವಾ ಅವಾಗ ರಿಸಲ್ಟ್ ಬಂದಿದೆ ಅಂತ ಇಟ್ಕೊಳ್ಳೋಣ. ಅದು ರಿಸಲ್ಟ್ ಬಂದಿದ್ದ ದಿವಸ ಕ್ಲಾಸ್ ರೂಮಲ್ಲಿ ಇದ್ದರೆ ನಾನು ಅದಾದರೆ ಕ್ಲಾಸ್ಗೆ ಹೋಗಿದ್ದು, ಕೆಲವರು ಚೆನ್ನಾಗಿ ಮಾರ್ಕ್ಸ್ ಬಂದಿರ್ಬೋದು, ಬಂದಿಲ್ದಲೇ ಇರ್ಬೋದು, ಫೇಲ್ ಆಗಿರ್ಬೋದು. ಸೊ ದೇ ಹ್ಯಾವ್ ಲಾಟ್ ಆಫ್ ಎಮೋಷನ್ಸ್ ಪ್ಲೇಯಿಂಗ್ ಇನ್ ದೇರ್ ಮೈಂಡ್. ಆವಾಗ ನಾನು ಕಮ್ಯುನಿಕೇಟ್ ಮಾಡೋಕ್ಕೆ ಹೋದಾಗ, ಅವಾಗ ನಾನು ಕ್ಲಾಸ್ ಮಾಡೋಕ್ಕೆ ಹೋದಾಗ ಅವ್ರು ಮಾತಾಡ್ಬೋದು, ಗಲಾಟೆ ಮಾಡ್ಬೋದು, ಅರ್ಥ ಮಾಡ್ಕೊಳ್ದಲೇ ಇರ್ಬೋದು. ಸೊ ಅದನ್ನೆಲ್ಲ ನಾನು ಏನು ಮಾಡಬೇಕಾಗತ್ತೆ, ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಇನ್ ಎ ಕ್ಲಾಸ್ ರೂಮ್. ಸೊ ಹಾಗಾಗಿ ಕ್ಲಾಸ್ ರೂಮ್ ಕಮ್ಯುನಿಕೇಷನ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್.
Next, there are 4S for effective communication. It may be in a classroom or in a group or an organization, ಎಲ್ಲಿ ಬೇಕಾದ್ರೂ ಆಗ್ಬೋದು. ಒಂದೇನು ಅಂದರೆ ಶಾರ್ಟ್ ಆಗಬೇಕು. ಕೀಪ್ ಮೆಸೇಜ್ ಶಾರ್ಟ್ ಆ್ಯಂಡ್ ಟು ಎ ಪಾಯಿಂಟ್. ಏನೇನೋ ಮಾತಾಡೋದ್ರ ಬದಲು ನಾವು ಏನು ಹೇಳಬೇಕು ಅಂತೀವಿ, ಆನ್ಸರ್ ಟು ದಿ ಪಾಯಿಂಟ್. ಸೊ ಅದನ್ನು ಮಾತ್ರ ನೀವು ಏನು ಮಾಡಬೇಕಾಗತ್ತೆ, ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಅದೇ ಥರ ಸಿಂಪ್ಲಿಸಿಟಿ, ಸಿಂಪಲಾಗಿ ಎಲ್ಲರಿಗೂ ಅರ್ಥ ಆಗಂಗೆ, ಅದಕ್ಕೆ ತುಂಬ ಐಫೈ ಲ್ಯಾಂಗ್ವೇಜ್ ಯೂಸ್ ಮಾಡುವಂಥದ್ದು ಅಥವಾ ತುಂಬ ಟರ್ಮಿನಾಲಜೀಸ್ ಯೂಸ್ ಮಾಡೋವಂಥದ್ದು, ತುಂಬ ಕಾನ್ಸೆಪ್ಟ್ ಯೂಸ್ ಮಾಡುವಂಥದ್ದು, ಯಾವುದೋ ಥಿಯರಿ ಹೇಳುವಂಥದ್ದು ಅಂತಲ್ಲ, ಸಿಂಪಲಾಗಿ ಎಂಥವ್ರಿಗೂ ಅರ್ಥ ಆಗಂಗಿರುತ್ತಲ್ಲ ಆ ಥರ ಹೇಳ್ಬೋದು. ಸ್ಟ್ರೆಂತ್, ದ ಸ್ಟ್ರಾಂಗ್ ಎನಫ್ ಟು ಕ್ರಿಯೇಟ್ ಅನ್ ಇಂಪ್ಯಾಕ್ಟ್. ನಾವು ಹೆಂಗೆ ಹೇಳಬೇಕು ಅಂತಂದರೆ ಇಟ್ ಶುಡ್ ಇಂಪ್ರಿಂಟ್ ದಿ ಇಂಪ್ಯಾಕ್ಟ್ ಆನ್ ದಿ ಲಿಸ್ನರ್, ಆ ಥರ ಹೇಳಬೇಕಾಗತ್ತೆ. ಸಿನ್ಸಿಯಾರಿಟಿ, ಇಫ್ ದ ಸೆಂಡರ್ ಈಸ್ ಜೂನಿಯರ್ ಇಟ್ ವಿಲ್ ಬಿ ರಿಫ್ಲೆಕ್ಟೆಡ್ ಇನ್ ಎ ಮ್ಯಾನರ್ ಇನ್ ವಿಚ್ ಹಿ ಕಮ್ಯುನಿಕೇಟ್ಸ್. ನಾವು ಏನು ಹೇಳ್ತೀವಿ ಅದನ್ನು ಸಿನ್ಸಿಯರ್ ಆಗಿ ಅದನ್ನು ನಾನು ಹೇಳಬೇಕಾಗತ್ತೆ. ಸೊ ಅವ್ರಿಗೆ ಏನು ಕಮ್ಯುನಿಕೇಟ್ ಮಾಡ್ತಾ ಇದ್ದೀನಿ ಅಂತೀನಿ ಅದನ್ನು ಕರೆಕ್ಟಾಗಿ ನಾನು ಕಮ್ಯುನಿಕೇಟ್ ಮಾಡಬೇಕಾಗುತ್ತೆ. ಇಲ್ಲ ನಾನೊಂದು ಸ್ಟೋರಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ಒಬ್ಬ ತಾತ ಇರ್ತಾನೆ, ಆ ತಾತನಿಗೆ ಮೊಮ್ಮಗ ಮಾತ್ರ ಇರ್ತಾನೆ. ಮೊಮ್ಮಗ ಏನಿರ್ತಾನೆ ಅಂದರೆ ಹಾರ್ಡ್ ವರ್ಕಿಂಗ್ ಇರಲ್ಲ, ಯಾವುದೂ ಸೀರಿಯಸ್ ಆಗಿ ತೊಗೊಳ್ತಿರಲ್ಲ, ಹಾಗೆ ಓಡಾಡೋ ಥರ ಓಡಾಡ್ತಿರ್ತಾನೆ ಅವನು. ಸೊ ಆವಾಗ ತಾತನಿಗೆ ತುಂಬ ಬೇಜಾರಾಗುತ್ತೆ, ಹೆಂಗಪ್ಪ ಈ ಮೊಮ್ಮಗನ ದಾರಿಗೆ ತರೋದು, ಏನು ಮಾಡಿದ್ರು ದಾರಿಗೆ ಬರ್ತಾ ಇಲ್ವಲ್ಲ ಅಂತ. ಆವಾಗ ಅವನೇನು ಹೇಳ್ತಾನೆ ಅಂತಂದರೆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾನೆ, ವರ ಕೊಡಪ್ಪ ದೇವ್ರೆ ಅಂತ ಇದು ಕೂತ್ಕೊಳ್ತಾನೆ. ದೇವ್ರ ಪ್ರತ್ಯಕ್ಷ ಆಗ್ತಿ, ವರ ಏನು ಬೇಕು ನಿನ್ನ ಕೇಳು ಅಂತ ಕೇಳ್ತಾನೆ. ಆವಾಗ ಇವನೇನು ಹೇಳ್ತಾನೆ, ಅಜ್ಜ ಏನು ಹೇಳ್ತಾನೆ ಅಂತಂದರೆ, ಈಗ ಎಷ್ಟೊಂದಿದೆ ಅವನಿಗೆ, ಹೆಂಗೆ ಅದನ್ನು ತಗೊಳ್ಳೋದು. ಸೊ ಅವನು ಉಡಾಳ ಇದ್ದಾನೆ, ಅವನಿಗೆ ಅವ್ನ ಲೈಫ್ ಹೇಗಿದೆ ಅಂತ ಗೊತ್ತಿಲ್ಲ. ಸೊ ದೇವ್ರಿಗೆ ಬಂದಿದ್ದಾನೆ, ಒಂದೇ ಒಂದು ವರ ಕೇಳು ಅಂತ ಹೇಳ್ತಾನೆ. ಸೊ ಕನ್ಸೈಸ್ ಆಗಿ ನಾನು ಏನು ಮಾಡಬೇಕಾಗತ್ತೆ, ನನಗಿರೋ ಆಸೆಗಳನ್ನೆಲ್ಲನೂ ಏನು ಮಾಡಬೇಕಾಗತ್ತೆ ಹೇಳಬೇಕಾಗತ್ತೆ. ತಾತ ಏನಂತ ಕೇಳ್ದ ಅಂತಂದರೆ, ಏನು ವಿಷ್ಣ ಕೇಳ್ದ ಅಂತಂದರೆ ದೇವ್ರನ್ನ, ಇದು ಗೇನ್ ಇಟ್ಸ್ ಅನ್ ಅಸ್ಯೂಮ್ ಅಂದರೆ ಇನ್ ಆರ್ಡರ್ ಟು ಸೇ ದಟ್ ಹೌ ದ ಕಮ್ಯುನಿಕೇಷನ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್ ಅನ್ನೋದಕ್ಕೋಸ್ಕರ ಈ ಸ್ಟೋರಿ ಹೇಳ್ತಾ ಇದ್ದೀನಿ. ಸೊ ಆ ತಾತ ಏನು ಕೇಳ್ತಾರೆ ಅಂತಂದರೆ, ನನ್ನ ಮೊಮ್ಮಗ ಚಿನ್ನದ ತೊಟ್ಲಲ್ಲಿ ಆಟ ಆಡ್ತಾ ಇರೋ ಥರ ನನಗೆ ವರ ಕೊಡು ಅಂತ ಕೇಳ್ತಾನೆ. ಸೊ ಹಂಗಂದ್ರೆ ಏನು, ಅವ್ರ ಮೊಮ್ಮಗ ಇರಬೇಕು ಅಂತಂದರೆ ಇವನು ರೆಸ್ಪಾನ್ಸಿಬಲ್ ಆಗಬೇಕು. ರೆಸ್ಪಾನ್ಸಿಬಲ್ ಆದಮೇಲೆ ಯಾವಾಗ ಮ್ಯಾರೇಜ್ ಆಗುತ್ತೆ, ವೆನ್ ಇಟ್ ಬಿಕಮ್ ರೆಸ್ಪಾನ್ಸಿಬಲ್. ಅವನು ದುಡಿಯೋಕ್ಕೆ ಶುರು ಮಾಡಿದ್ಮೇಲೆ, ಚೆನ್ನಾಗಿ ದುಡಿದಾದ್ಮೇಲೆ ಏನಾಗುತ್ತೆ, ಅವನಿಗೆ ಚಿನ್ನ ತೊಟ್ಲು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ನನಗೆ ಆ ಥರ ವರ ಕೊಡು ಅಂತ ದೇವ್ರನ್ನ ಕೇಳ್ಕೊಳ್ತಾನೆ. ಸೊ ಆ ರೀತಿಯಾಗಿ ನಾವೇನಾಗಿರಬೇಕು, ಶಾರ್ಟ್ ಆಗಿರಬೇಕು, ಸಿಂಪಲ್ ಆಗಿರಬೇಕು, ಸ್ಟ್ರೆಂತ್ ಇಂಪ್ಯಾಕ್ಟ್ ಕೊಡ್ತಾ ಇರಬೇಕು, ಸಿನ್ಸಿಯರ್ ಆಗಿ ನನಗೆ ಅದನ್ನು ಕೇಳ್ಕೊಳ್ತಾ ಇರಬೇಕು. ಈ ರೀತಿಯಾಗಿ 4 ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ 7 ಸೀಸ್ಗಳಿವೆ. ಇದ್ರ ಬಗ್ಗೆ ತುಂಬ ಕ್ವಶನ್ಸ್ ಕೇಳ್ತಾರೆ ನಿಮಗೆ. ಇದರಲ್ಲಿ ಯಾವುದು 7 ಸೀಸ್ಗೆ ಬಿಲಾಂಗ್ ಆಗಿಲ್ಲ ಅಂತಲೇ ನಿಮಗೆ ಕ್ವಶನ್ಸ್ ಕೇಳ್ತಾರೆ. ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ಇದ್ರ ಬಗ್ಗೆ ಕರೆಕ್ಟಾಗಿ ನೀವು ತಿಳ್ಕೊಬೇಕಾಗತ್ತೆ. ಮೊದಲನೇದು, ಇಟ್ ಶುಡ್ ಬಿ ಕ್ಲಿಯರ್. ಮೇಕ್ ದಿ ಆಬ್ಜೆಕ್ಟಿವ್ ಕ್ಲಿಯರ್. ಯೂಸ್ ಸಿಂಪಲ್ ವರ್ಡ್ಸ್ ಆ್ಯಂಡ್ ಫ್ರೇಸಸ್. ಕನ್ಸೈಸ್. ಎ ಮೆಸೇಜ್ ಶುಡ್ ಬಿ ಕ್ಲಿಯರ್ ಆ್ಯಂಡ್ ಟು ಎ ಪಾಯಿಂಟ್. Don't use fillers, words and sentences. Always use the least possible words to convey the message without forgoing the other C's of the communication. ಫಸ್ಟ್ ಏನಾಗಿರಬೇಕು, ಕ್ಲಿಯರ್. ನಾನು ಏನು ಹೇಳಬೇಕು ಅಂತಿದ್ದೇನೆ ಅದನ್ನು ಏನು ಉಪಕಾರ ಹಚ್ಚದಲ್ಲೇ ಬೆಣ್ಣೆ ಹಚ್ಚದಲ್ಲೇ ಡೈರೆಕ್ಟಾಗಿ ಸಿಂಪಲಾಗಿ ಹೇಳುವಂಥದ್ದು. ಅದಕ್ಕೆ ಇನ್ನೊಂದಷ್ಟೇನೋ ಹೇಳೋದು, ಇನ್ನೊಂದೇನೋ ಮಾಡೋದಿಲ್ಲ. ನಾನು ಏನು ಹೇಳಬೇಕು ಅಂತಿದ್ದೀನೋ ಅದನ್ನು ಕನ್ಸೈಸ್ ಆಗಿ ವಿತ್ ಅ ಮಿನಿಮಮ್ ಅಮೌಂಟ್ ಆಫ್ ವರ್ಡ್ಸ್ ನಾನು ಏನು ಮಾಡಬೇಕಾಗತ್ತೆ, ಕಮ್ಯುನಿಕೇಟ್ ಮಾಡಬೇಕಾಗತ್ತೆ. ಕಾಂಕ್ರೀಟ್. ದ ಮೆಸೇಜ್ ಶುಡ್ ಬಿ ಸ್ಪೆಸಿಫಿಕ್, ನಾಟ್ ಅನ್ಕ್ಲಿಯರ್. ದ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ ಟು ಸಪೋರ್ಟ್ ಯುವರ್ ಮೆಸೇಜಸ್. ಕಾಂಕ್ರೀಟಾಗಿ ನಾನು ಹೇಳ್ತಾ ಇರೋದು ಕರೆಕ್ಟು ಅಂತ ನಾನು ಏನು ಮಾಡಬೇಕಾಗತ್ತೆ, ಟಫ್ ಆಗಿ ನಾನು ಅದನ್ನು ಇನ್ಫಾರ್ಮೇಷನ್ನ ಕೊಡಬೇಕಾಗತ್ತೆ. ಅದು ಕೊಡಬೇಕು ಅಂದರೆ ನನಗೆ ಏನಾಗಿರಬೇಕು, ಅದಕ್ಕೆ ಫ್ಯಾಕ್ಟ್ಸು ಫಿಗರ್ಸು ಅದನ್ನೆಲ್ಲ ನಾನು ಏನು ಮಾಡಬೇಕಾಗತ್ತೆ, ಸಪೋರ್ಟ್ ಮಾಡ್ಕೋಬೇಕಾಗತ್ತೆ. ಕರೆಕ್ಟ್. ದ ಮೆಸೇಜ್ ಈಸ್ ಕನ್ಸೈಸ್, ಅಕ್ಯುರೇಟ್ ಆ್ಯಂಡ್ ವೆಲ್ ಟೈಮ್ಡ್. ದ ಎರರ್ ಫ್ರೀ ಕಮ್ಯುನಿಕೇಷನ್. ಯೂಸ್ ದಿ ರೈಟ್ ಲೆವೆಲ್ ಆಫ್ ಲ್ಯಾಂಗ್ವೇಜ್. ಯೂಸ್ ದಿ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಕರೆಕ್ಟ್ಲಿ. ಸೊ ನಾನು ಏನು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನೋ ಅದನ್ನು ಕರೆಕ್ಟಾಗಿ ಕೊಡಬೇಕಾಗತ್ತೆ. ಪ್ರಿಸೈಸ್ ಇರಬೇಕಾಗತ್ತೆ, ಆ್ಯಕ್ಯುರೇಟಾಗಿ ಇರಬೇಕಾಗತ್ತೆ, ವೆಲ್ ಟೈಮ್ಡ್. ಕರೆಕ್ಟಾಗಿ ಟೈಮ್ಗೆ ಅದು ನಾನು ಕೊಡಬೇಕಾಗತ್ತೆ. ಎರರ್ ಫ್ರೀ ಕಮ್ಯುನಿಕೇಷನ್, ಅದರೊಳಗಡೆ ಏನೂ ತಪ್ಪಿಲ್ಲದೆ ನಾನು ಕೊಡಬೇಕಾಗತ್ತೆ. ಈಗ ನಿಮ್ಮ ಕಾಲೇಜಲ್ಲಿ ಎಷ್ಟು ಜನ ಸ್ಟೂಡೆಂಟ್ ಇದ್ದಾರೆ ಅಂತಂದರೆ ನಾನು ಎಕ್ಸಾಕ್ಟ್ಲಿ ಇಷ್ಟು ಜನ ಸ್ಟೂಡೆಂಟ್ ಇದ್ದಾರೆ ಅಂತ ನಾನು ಇನ್ಫಾರ್ಮೇಷನ್ನ ಕೊಡಬೇಕಾಗತ್ತೆ. ಆ ಲ್ಯಾಂಗ್ವೇಜ್ ಏನು ಮಾಡಬೇಕಾಗತ್ತೆ, ಕರೆಕ್ಟ್ ಲೆವೆಲ್ ಹೇಳಬೇಕು. ಫ್ಯಾಕ್ಟ್ಸ್ ಅದರಲ್ಲಿ ಹುಡುಗರು ಎಷ್ಟು, ಹುಡುಗಿರು ಎಷ್ಟು, ಫಸ್ಟ್ ಇಯರ್ಗೆ ಎಷ್ಟು, ಸೆಕೆಂಡ್ ಇಯರ್ಗೆ ಎಷ್ಟಿದ್ದಾರೆ. ಸೊ ಹಾಗಾಗಿ ನಾನು ಏನು ಮಾಡಬೇಕು, ಕರೆಕ್ಟ್ ಇನ್ಫಾರ್ಮೇಷನ್ ಅವ್ರಿಗೆ ಇನ್ ಎ ಪ್ರಾಪರ್ ಮ್ಯಾನರ್ ವಿತ್ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಕರೆಕ್ಟಾಗಿ ಕೊಡಬೇಕಾಗತ್ತೆ. ಕೋಹೆರೆಂಟ್ ಆ್ಯಂಡ್ ಮ್ಯಾಚ್. ದ ಮೆಸೇಜ್ ಶುಡ್ ಬಿ ಲಾಜಿಕಲ್. ಸೊ ನಾವು ಏನು ಹೇಳ್ತಿರ್ತೀವಲ್ಲ ಅದೇನಾಗಿರ್ಬೇಕಾಗತ್ತೆ, ಲಾಜಿಕಲ್ ಆಗಿರಬೇಕಾಗತ್ತೆ. ಒಂದ್ಸಲ ಕಾಂಟ್ರಡಿಕ್ಟ್, ನನ್ನ ಸ್ಟೇಟ್ಮೆಂಟ್ನೇ ನಾನೇ ಕಾಂಟ್ರಡಿಕ್ಟ್ ಮಾಡ್ತಾ ಇದ್ದರೆ ಪ್ರಾಬ್ಲಮ್ ಆಗುತ್ತೆ. ಕಂಪ್ಲೀಟ್. ಕಂಟೈನ್ ಎ ಕಾಲ್ ಟು ಆ್ಯಕ್ಷನ್. ಕನ್ವೆ ಆಲ್ ದಿ ಫ್ಯಾಕ್ಟ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ರಿಕ್ವೈರ್ಡ್ ಬೈ ದಿ ಆಡಿಯನ್ಸ್. ಸೊ ನಾನು ಏನು ಮಾಡಬೇಕಾಗತ್ತೆ, ಕರೆಕ್ಟಾಗಿ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ನ ಕೊಡಬೇಕಾಗತ್ತೆ. ಸೊ ದಟ್ ದೇ ಕ್ಯಾನ್ ಜಂಪ್ ಇನ್ ಟು ಎನ್ ಆ್ಯಕ್ಷನ್ ತೊಗೊಳಕ್ಕೆ ಸಾಧ್ಯ ಆಗಂಗೆ ನಾನು ಏನು ಮಾಡಬೇಕಾಗತ್ತೆ, ಇನ್ಫಾರ್ಮೇಷನ್ನ ಕನ್ವೆ ಮಾಡಬೇಕಾಗತ್ತೆ ವಿತ್ ಆಲ್ ಫ್ಯಾಕ್ಟ್ಸ್. ನೆಕ್ಸ್ಟ್,
ಕರ್ಟಿಸಿಯಸ್ ಎಲ್ಲ ಆಯಿತು, ಎಲ್ಲದಕ್ಕಿಂತ ನಾನು ಏನಾಗಿರಬೇಕು ಅಂತಂದರೆ ಕರ್ಟಿಸಿಯಸ್ ಆಗಿ ನಾನು ಅದನ್ನು ಹೇಳಬೇಕಾಗತ್ತೆ. ಅದಕ್ಕೆ ಏನು ಹೇಳ್ತಾರೆ ಅಂದರೆ, ನೀವು ಓದಿದರೆ ಬರೆದಿದ್ದಾರೆ ಅಂತಂದರೆ ನಿಮ್ಮದು ಕಮ್ಯುನಿಕೇಷನಲ್ಲೇ ನಿಮ್ಮದು ಗೊತ್ತಾಗತ್ತೆ, ವಿನಯಕ್ಕೆ ಬೇಕೇ ಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ಅಂದರೆ ನೀವು ಚೆನ್ನಾಗಿ ಓದಿದ್ದೀರಾ, ಎಜುಕೇಟೆಡ್ ಆಗಿದ್ದೀರಾ ಅಂತಂದರೆ ನಿಮ್ಮದು ಕಮ್ಯುನಿಕೇಷನ್ ಏನಾಗ್ತಾ ಹೋಗಬೇಕು ಅಂತಂದರೆ ಮಾಡ್ರೇಟ್ ಆಗ್ತಾ ಹೋಗಬೇಕು. ಬೀಯಿಂಗ್ ವೆಲ್ ಮ್ಯಾನರ್ಡ್ ಬಿಲ್ಡ್ಸ್ ಗುಡ್ ವಿಲ್, ಎನ್ಶೋರ್ಸ್ ದ ಮೆಸೇಜ್ ಈಸ್ ಡಿಪ್ಲೊಮ್ಯಾಟಿಕ್, ದ ಸೆಂಡರ್ ಶುಡ್ ಬಿ ಸಿನ್ಸಿಯರ್ಲಿ ಪೊಲೈಟ್, ರಿಫ್ಲೆಕ್ಟಿವ್, ಥ್ರೂ ಫ್ರೆಂಡ್ಲಿ ಆ್ಯಂಡ್ ಎಂಥ್ಯೂಸಿಯಾಸ್ಟಿಕ್. ಇದೆಲ್ಲ ಇದ್ದಾಗ ನಾವೇನಾಗುತ್ತೆ, ಅದು ಎಫೆಕ್ಟಿವ್ ಕಮ್ಯುನಿಕೇಷನ್ ಆಗುತ್ತೆ. ಸೊ ದೀಸ್ ಆರ್ ದಿ 7 C's that you should keep it in mind, not only in a classroom teaching, also in any organization. Whenever you are going to communicate with anybody, these are the 7 C's you have to keep it in mind: clear, concise, concrete, correct, coherent, complete and ಕರ್ಟೀಸಿಯಸ್. ಇದೆಲ್ಲ ಇದ್ದಾಗ ನಿಮ್ಗೆ ಏನಾಗುತ್ತೆ, ನಿಮ್ಮ ಕಮ್ಯುನಿಕೇಷನ್ ಏನಾಗ್ತಾ ಹೋಗುತ್ತೆ, ಎಫೆಕ್ಟಿವ್ ಕಮ್ಯುನಿಕೇಷನ್ ಆಗುತ್ತೆ. ಇದ್ರ ಬಗ್ಗೆ ತುಂಬ ಕ್ವಶನ್ಸ್ ಕೇಳ್ತಾರೆ, ಇದನ್ನು ನೀವು ಅರ್ಥ ಮಾಡುತ್ತೆ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು.